Hi, I am Pathalinga, Department of Sociology, Government PU College, Parashurampura, Chalakere Taluk, Chitradurga District. ಕರ್ನಾಟಕ ಸರ್ಕಾರದ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಎಲ್ಲ ಪ್ರಥಮ ಪಿಯುಸಿ ಸಮಾಜಶಾಸ್ತ್ರ ವಿದ್ಯಾರ್ಥಿಗಳಿಗೆ ಆಧಾರದ ಸ್ವಾಗತ. ಪ್ರೀತಿಯ ವಿದ್ಯಾರ್ಥಿಗಳೇ, ಪ್ರಥಮ ಪಿಯುಸಿ ಸಮಾಜಶಾಸ್ತ್ರ ಎಂಬ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ ಏನೇನೆಲ್ಲ ಅಧ್ಯಾಯಗಳು ಬರ್ತಾ ಹೋಗ್ತವೆ, ಜೊತೆಗೆ ಅದರಲ್ಲಿ ಪ್ರಥಮ ಅಧ್ಯಾಯವಾಗಿರ್ತಕ್ಕಂಥ ಸಮಾಜ ಸ್ವರೂಪ ಅನ್ನೋ ಒಂದು ಅಧ್ಯಾಯದಲ್ಲಿ ಸಾಕಷ್ಟು ಪರಿಕಲ್ಪನೆಗಳನ್ನು ಕೂಡ ಈ ಒಂದು ತರಗತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ಪ್ರಥಮ ಪಿಯುಸಿ ಸಮಾಜಶಾಸ್ತ್ರ ಎಂಬ ಒಂದು ವಿಷಯದಲ್ಲಿ ಏನೇನೆಲ್ಲ ಕಾನ್ಸೆಪ್ಟ್ಸ್ ಬರ್ತವೆ, ಏನೇನೆಲ್ಲ ಅಧ್ಯಾಯಗಳು ಯೂನಿಟ್ಸ್ ಬರ್ತವೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ನೋಡೋದಾದ್ರೆ ಸುಮಾರು 8 ಅಧ್ಯಾಯಗಳನ್ನ 8 ಯೂನಿಟ್ಗಳನ್ನ ನಾವು ಪ್ರಥಮ ಪಿಯುಸಿ ಸಮಾಜಶಾಸ್ತ್ರ ಎಂಬ ಒಂದು ವಿಷಯದಲ್ಲಿ ನಾವು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಅದರಲ್ಲಿ ಮೊದಲನೇ ಅಧ್ಯಾಯ ಸಮಾಜಶಾಸ್ತ್ರದ ಸ್ವರೂಪ. ಏನ್ ಸರ್ ಸಮಾಜಶಾಸ್ತ್ರದ ಸ್ವರೂಪ ಅನ್ನೋ ಒಂದು ಅಧ್ಯಾಯದಲ್ಲಿ ಏನೇನೆಲ್ಲ ಬರ್ತಾ ಹೋಗ್ತವೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಹೇಳೋದಾದ್ರೆ, ಮೊದಲನೇದಾಗಿ ಸಮಾಜಶಾಸ್ತ್ರ ಎಂಬ ಪದ ಹೇಗೆ ಉತ್ಪತ್ತಿ ಆಯಿತು, ಜೊತೆಗೆ ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥ ವ್ಯಾಖ್ಯಾನಗಳು ಯಾವ್ಯಾವು, ಜೊತೆಗೆ ಸಮಾಜಶಾಸ್ತ್ರ ಎಂಬುದರ ಉಗಮ ಮತ್ತು ಬೆಳವಣಿಗೆ, ದ ಹಿಸ್ಟಾರಿಕಲ್ ಡೆವಲಪ್ಮೆಂಟ್ ಆಫ್ ಸೋಶಿಯಾಲಜಿ ಅನ್ನೋದಕ್ಕೆ ಸಂಬಂಧಿಸಿದಂತೆ ಸಮಾಜಶಾಸ್ತ್ರ ಎಂಬುದು ಹೇಗೆ ಉಗಮ ಆಯ್ತಾ ಹೋಯ್ತು, ಹೇಗೆಲ್ಲ ಬೆಳವಣಿಗೆ ಆಗ್ತಾ ಹೋಯ್ತು, ಸಮಾಜಶಾಸ್ತ್ರ ಎಂಬುದು ಒಂದು ವಿಜ್ಞಾನವೇ, ಹೌದು ಸಮಾಜಶಾಸ್ತ್ರ ಒಂದು ವಿಜ್ಞಾನ ಅಂದ್ರೆ ವಿಜ್ಞಾನಕ್ಕೆ ಇರಬೇಕಾಗಿರ್ತಕ್ಕಂಥ ಲಕ್ಷಣಗಳು ಯಾವ್ಯಾವು, ಅವು ಸಮಾಜಶಾಸ್ತ್ರಕ್ಕೆ ಇದಾವ, ಜೊತೆಗೆ ಸಮಾಜಶಾಸ್ತ್ರದ ಸ್ವರೂಪ ಲಕ್ಷಣಗಳು ಎಂತವು, ಸಮಾಜಶಾಸ್ತ್ರದಿಂದ ಏನು ಉಪಯೋಗಗಳಿದಾವೆ, ಸಮಾಜಶಾಸ್ತ್ರದ ಅಧ್ಯಯನ ವಿಷಯಗಳು ಯಾವ್ಯಾವು, ಜೊತೆಗೆ ಸಮಾಜಶಾಸ್ತ್ರಕ್ಕೆ ಪಾಶ್ಚಿಮಾತ್ಯ ಮತ್ತು ಭಾರತೀಯ ಸಮಾಜಶಾಸ್ತ್ರದ ಕೊಡುಗೆಗಳು ಏನೇನು, ಪ್ರಮುಖ ಪಾಶ್ಚಿಮಾತ್ಯ ಸಮಾಜಶಾಸ್ತ್ರವಾಗಿರ್ತಕ್ಕಂಥ ಅಲ್ಬರ್ಟ್ ಸ್ಪೆನ್ಸರ್, ಎಮಿಲಿ ಡರ್ಕೀಮ್, ಮ್ಯಾಕ್ಸ್ ವೆಬರ್, ಆಗಸ್ಟ್ ಕಾಂಟೆ, ಕಾರ್ಲ್ ಮಾರ್ಕ್ಸ್ ಈ ಬಗೆಯ ಸಮಾಜಶಾಸ್ತ್ರಜ್ಞರು ಏನೆಲ್ಲ ಕೊಡುಗೆಗಳನ್ನ ಕೊಟ್ಟಿದ್ದಾರೆ, ಪ್ರಮುಖ ಭಾರತೀಯ ಸಮಾಜಶಾಸ್ತ್ರಜ್ಞರು ನೆನೆಸಿಕೊಂಡಿರ್ತಕ್ಕಂಥ GS ಗುರೆ, MS ಶ್ರೀನಿವಾಸ್, ಇರಾವತಿ ಕರ್ವೆ, ಡಾಕ್ಟರ್ AR ದೇಸಾಯಿ ಇವರು ಭಾರತೀಯ ಸಮಾಜಶಾಸ್ತ್ರಜ್ಞರು, ಇವರ ಕೊಡುಗೆಗಳು ಏನು, ಜೊತೆಗೆ ಆಧುನಿಕ ಸಮಾಜಶಾಸ್ತ್ರಜ್ಞರು ಏನ್ ಹೇಳ್ತಾರೆ, ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಆಧುನಿಕ ಸಮಾಜಶಾಸ್ತ್ರಜ್ಞರ ಚಿಂತನೆಗಳೇನೇನು, ಇಷ್ಟೆಲ್ಲ ಮಾಹಿತಿಯನ್ನ ಕೂಡ ನಾವು ಪ್ರಥಮ ಅಧ್ಯಾಯ ಸಮಾಜಶಾಸ್ತ್ರದ ಪರಿಚಯ ಅನ್ನೋದ್ರಲ್ಲಿ ಬರ್ತಕ್ಕಂಥ ಮೊದಲನೇ ಅಧ್ಯಾಯದಲ್ಲಿ ಸಮಾಜಶಾಸ್ತ್ರದ ಸ್ವರೂಪ ಎಂಬ ಅಧ್ಯಾಯದಲ್ಲಿ ನಾವು ಅಧ್ಯಯನ ಮಾಡ್ತಾ ಹೋಗ್ಬೇಕು. ಅದಾದ ನಂತರ ಎರಡನೇ ಅಧ್ಯಾಯ ಸೆಕೆಂಡ್ ಯೂನಿಟ್ ಯಾವ್ದಪ್ಪ ಅಂದ್ರೆ ಮೂಲಭೂತ ಪರಿಕಲ್ಪನೆಗಳು, ಬೇಸಿಕ್ ಕಾನ್ಸೆಪ್ಟ್ಸ್ ಅನ್ನೋದು ಬರುತ್ತೆ. ಈ ಮೂಲಭೂತ ಪರಿಕಲ್ಪನೆಗಳಲ್ಲಿ ನಾವು ಮುಖ್ಯವಾಗಿ ಏನೇನು ಒಂದು ಸಮಾಜಶಾಸ್ತ್ರಕ್ಕೆ ಇರಲೇಬೇಕಾಗಿರ್ತಕ್ಕಂಥ ಪರಿಕಲ್ಪನೆಗಳು, ಮೂಲಭೂತ ಪರಿಕಲ್ಪನೆಗಳಂದ್ರೆ ಸಮಾಜಶಾಸ್ತ್ರಕ್ಕೆ ಇರಲೇಬೇಕಾಗಿರ್ತಕ್ಕಂಥ ಪರಿಕಲ್ಪನೆಗಳನ್ನ ನಾವು ಮೂಲಭೂತ ಪರಿಕಲ್ಪನೆಗಳು, ಬೇಸಿಕ್ ಕಾನ್ಸೆಪ್ಟ್ಸ್ ಅಂತ ಕರಿತಾ ಹೋಗ್ತೇವೆ. ಅದರಲ್ಲಿ ಸಮಾಜ ಅಂದ್ರೆ ಏನು, ಅದರ ಲಕ್ಷಣಗಳೇನು, ಅದರ ವಿಧಗಳೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಮತ್ತೆ ಸಮುದಾಯ ಅಂದ್ರೆ ಏನು, ಸಮುದಾಯದ ಪ್ರಕಾರಗಳು ಯಾವುವು, ಸಮುದಾಯದ ಮೂಲಾಂಶಗಳು ಯಾವ್ಯಾವು, ನಂತರ ಸಂಘ ಅಂದ್ರೆ ಏನು, ಅದರ ಅರ್ಥ ಏನು, ಅದರ ವ್ಯಾಖ್ಯಾನ ಏನು, ಅದರ ಪ್ರಮುಖವಾಗಿರ್ತಕ್ಕಂಥ ಲಕ್ಷಣಗಳು ಯಾವ್ಯಾವು ಅನ್ನೋದಕ್ಕೆ ಸಂಬಂಧಿಸಿದಂತೆ ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ತದನಂತರ ಸಂಸ್ಥೆ, ಇನ್ಸ್ಟಿಟ್ಯೂಷನ್, ಸಂಸ್ಥೆ ಅಂದ್ರೆ ಏನು, ಸಂಸ್ಥೆ ಅರ್ಥ, ವ್ಯಾಖ್ಯಾ, ಲಕ್ಷಣಗಳು, ವಿಧಗಳು, ಪ್ರಮುಖ ಸಂಸ್ಥೆಗಳಾಗಿರ್ತಕ್ಕಂಥ ವಿವಾಹ, ಕುಟುಂಬ, ಧರ್ಮ, ಶಿಕ್ಷಣ ಇವುಗಳ ಬಗ್ಗೆ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ನಂತರ ಸಾಮಾಜಿಕ ಸಂಸ್ಥೆಗಳು, ಸಾಮಾಜಿಕ ಸಮೂಹಗಳು, ಸೋಷಿಯಲ್ ಗ್ರೂಪ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಕೊನೆಯದಾಗಿ ಸೆಕೆಂಡ್ ಯೂನಿಟ್ ಅಲ್ಲಿ ಸಾಮಾಜಿಕ ನಿಯಂತ್ರಣ, ಸೋಷಿಯಲ್ ಕಂಟ್ರೋಲ್ ಅನ್ನೋದಕ್ಕೆ ಸಂಬಂಧಿಸಿದ ಕೂಡ ನಾವು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಇಷ್ಟು ಎರಡನೇ ಅಧ್ಯಾಯವಾಗಿರ್ತಕ್ಕಂಥ ಬೇಸಿಕ್ ಕಾನ್ಸೆಪ್ಟ್ಸ್, ಮೂಲಭೂತ ಪರಿಕಲ್ಪನೆಗಳು ಅನ್ನೋ ಒಂದು ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ ಮಾಹಿತಿ. ಇನ್ನ ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ಅಧ್ಯಾಯ ಸಾಮಾಜಿಕ ಪ್ರಕ್ರಿಯೆಗಳು, ಸೋಷಿಯಲ್ ಪ್ರಾಸೆಸಸ್ ಅಂತ ಬರುತ್ತೆ ಮೂರನೇ ಅಧ್ಯಾಯ. ಅದರಲ್ಲಿ ನಾವೇನ್ ತಿಳ್ಕೊಳ್ಬೇಕಾಗುತ್ತೆ ಅನ್ನೋದಾದ್ರೆ ಸಾಮಾಜಿಕ ಪ್ರಕ್ರಿಯೆ ಅಂದ್ರೇನು, ಸಾಮಾಜಿಕ ಅಂತರ್ಕ್ರಿಯೆ ಅಂದ್ರೇನು, ಸಹಕಾರ, ಸ್ಪರ್ಧೆ, ಸಂಘರ್ಷ, ಹೊಂದಾಣಿಕೆ, ಸ್ವಾಂಗೀಕರಣ ಇವುಗಳನ್ನ ನಾವು ಸಾಮಾಜಿಕ ಪ್ರಕ್ರಿಯೆಗಳು, ಸೋಷಿಯಲ್ ಪ್ರಾಸೆಸಸ್ ಅಂತ ಕರಿತಾ ಹೋಗ್ತೀವಿ. ಅವುಗಳ ಅರ್ಥ ಏನು, ಅವುಗಳ ಗುಣಲಕ್ಷಣಗಳೇನು, ಅವುಗಳ ವಿಧಗಳೇನು, ಅವುಗಳ ಅನುಕೂಲಗಳೇನು ಅಥವಾ ಮಹತ್ವ ಏನು ಅನ್ನೋದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ನಾವು ಮೂರನೇ ಅಧ್ಯಾಯದಲ್ಲಿ ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಇನ್ನು ನಾಲ್ಕನೇ ಅಧ್ಯಾಯ ಸಂಸ್ಕೃತಿ ಮತ್ತು ಸಾಮಾಜೀಕರಣ ಅನ್ನೋ ಒಂದು ಅಧ್ಯಾಯ ಬರ್ತಾ ಹೋಗುತ್ತೆ. ನಾಲ್ಕನೇ ಅಧ್ಯಾಯ ಸಂಸ್ಕೃತಿ ಮತ್ತು ಸಾಮಾಜೀಕರಣ ಅನ್ನೋ ಒಂದು ಅಧ್ಯಾಯದಲ್ಲಿ ನಾವು ಪ್ರಮುಖವಾಗಿ ಸಂಸ್ಕೃತಿಯ ಅರ್ಥ, ವ್ಯಾಖ್ಯಾನಗಳು, ಲಕ್ಷಣಗಳು, ಸಂಸ್ಕೃತಿಯ ವಿಧಗಳ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ನಂತರ ಸಾಮಾಜೀಕರಣ ಅಂದ್ರೆ ಏನು, ಅದಕ್ಕೆ ವ್ಯಾಖ್ಯಾನಗಳೇನೇನು, ಜೊತೆಗೆ ಸಾಮಾಜೀಕರಣದ ಹಂತಗಳು, ಸಾಮಾಜೀಕರಣದ ನಿಯೋಗಿಗಳು, ಇಷ್ಟೆಲ್ಲವನ್ನು ಕೂಡ ನಾವು ನಾಲ್ಕನೇ ಅಧ್ಯಾಯದಲ್ಲಿ ತಿಳ್ಕೊಳ್ಳೋದ್ರೊಂದಿಗೆ ಸಾಮಾಜೀಕರಣದಲ್ಲಿ ಸಂಸ್ಕೃತಿಯ ಪಾತ್ರ ಏನು ಅನ್ನೋದನ್ನ ಕೊನೆಯದಾಗಿ ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಇಷ್ಟು ಕೂಡ ನಾಲ್ಕನೇ ಅಧ್ಯಾಯದಲ್ಲಿ ನಾವು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಇನ್ನು ಐದನೇ ಅಧ್ಯಾಯ ಸಾಮಾಜಿಕ ಸಂಸ್ಥೆಗಳು, ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ನಾವು ಪ್ರಮುಖವಾಗಿ ಕುಟುಂಬ, ವಿವಾಹ, ಶಿಕ್ಷಣ, ಧರ್ಮ ಅನ್ನೋ ಪ್ರಮುಖವಾಗಿರ್ತಕ್ಕಂಥ ಸಾಮಾಜಿಕ ಸಂಸ್ಥೆಗಳನ್ನು ಕುರಿತು ನಾವು ಅಧ್ಯಯನ ಮಾಡ್ತಾ ಹೋಗಬೇಕಾಗುತ್ತೆ. ಅದನ್ನ ಸಾಮಾಜಿಕ ಸಂಸ್ಥೆಗಳು ಅಥವಾ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ, ಐದನೇ ಅಧ್ಯಾಯ. ಅದಾದ ನಂತರ ಸಾಮಾಜಿಕ ಪರಿವರ್ತನೆ, ಆರನೇ ಅಧ್ಯಾಯ ಸೋಷಿಯಲ್ ಚೇಂಜ್.
ಏನ್ ಸರ್ ಸಾಮಾಜಿಕ ಪರಿವರ್ತನೆ ಅಂದ್ರೆ ಏನು, ಸಾಮಾಜಿಕ ಪರಿವರ್ತನೆಯ ವಿಧಗಳ್ಯಾವ್ಯಾವು, ಸಾಮಾಜಿಕ ಪರಿವರ್ತನೆಯ ಅಂಶಗಳು, ಸಾಮಾಜಿಕ ಪರಿವರ್ತನೆಗೆ ಪ್ರತಿರೋಧಿಸೋದಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳೇನೇನು, ಸಾಮಾಜಿಕ ಪರಿವರ್ತನೆಯ ಪರಿಣಾಮಗಳೇನೇನು ಅನ್ನೋದನ್ನು ಕೂಡ ನಾವು 6ನೇ ಅಧ್ಯಾಯದಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಇನ್ನು 7ನೇ ಅಧ್ಯಾಯ ಸಾಮಾಜಿಕ ಸಂಶೋಧನೆ. ಸಂಶೋಧನೆ ಅಂದ್ರೆ ಏನು, ಮಾಹಿತಿ ಸಂಗ್ರಹಣೆ, ಮಾಹಿತಿ ಸಂಗ್ರಹಣೆಯ ತಂತ್ರಗಳು, ಅವಲೋಕನ, ಸಂದರ್ಶನ, ಪ್ರಶ್ನಾವಳಿ, ಸಂಶೋಧನಾ ವರದಿ ತಯಾರಿಕೆ, ಸಾಮಾಜಿಕ ಸಂಶೋಧನೆಯ ಮಹತ್ವ, ಇಷ್ಟೆಲ್ಲವನ್ನು ಕೂಡ ನಾವು 7ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀವಿ. ಇನ್ನು 8ನೇ ಅಧ್ಯಾಯ ಪರಿಸರ ಮತ್ತು ಸಮಾಜ ಅನ್ನೋ ಒಂದು ಅಧ್ಯಾಯ ಇದೆ. ಆ ಪರಿಸರ ಮತ್ತು ಸಮಾಜ ಎಂಬ ಅಧ್ಯಾಯದಲ್ಲಿ ನಾವು ಮುಖ್ಯವಾಗಿ ಪರಿಸರ ಮತ್ತು ಸಮಾಜ, ಪರಿಸರ ಮಾಲಿನ್ಯದ ವಿಧಗಳು, ಜೊತೆಗೆ ಮಣ್ಣು, ವಾಯು ಮಾಲಿನ್ಯ, ಶಬ್ದ ಮಾಲಿನ್ಯ, ಮಣ್ಣು ಮಾಲಿನ್ಯ, ಮಾಲಿನ್ಯದ ಮೂಲಗಳು, ಪರಿಸರದ ವಿದ್ಯಮಾನಗಳು, ಜಾಗತಿಕ ತಾಪಮಾನ, ಓಝೋನ್ ಪದರದ ವಿನಾಶ, ಆಮ್ಲ ಮಳೆ, ಜೀವ ವೈವಿಧ್ಯತೆ, ಪರಿಸರ ರಕ್ಷಣೆಯಲ್ಲಿ ಸಮಾಜ ಮತ್ತು ಸರ್ಕಾರಗಳ ಜವಾಬ್ದಾರಿ, ಇಷ್ಟೂ ವಿಚಾರಗಳಿಗೆ ಸಂಬಂಧಿಸಿದಂತೆ ನಾವು ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನ 8ನೇ ಅಧ್ಯಾಯವಾಗಿರುವ ಪರಿಸರ ಮತ್ತು ಸಮಾಜ ಎಂಬ ಒಂದು ಯೂನಿಟ್ ಅಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಬ್ರೀಫ್ ಆಗಿ ನಾನು ನಮ್ಮ ಸಿಲೆಬಸ್ ಏನು ಅನ್ನೋದನ್ನ ಪರಿಚಯ ಮಾಡಿಕೊಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ನಂತರ ನಾವು ಈ ಒಂದು ಪ್ರಥಮ PUC ಸಮಾಜಶಾಸ್ತ್ರದಲ್ಲಿ ಬರುವಂತಹ 1ನೇ ಅಧ್ಯಾಯವಾಗಿರುವ ಸಮಾಜಶಾಸ್ತ್ರದ ಸ್ವರೂಪ ಅನ್ನೋ ಒಂದು ಯೂನಿಟ್ ಅಲ್ಲಿ ಒಂದು 4-5 ಕಾನ್ಸೆಪ್ಟ್ಗಳ ಬಗ್ಗೆ ನಾವು ಸಮಗ್ರವಾಗಿ ಅಧ್ಯಯನ ಮಾಡತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ಅದಕ್ಕಿಂತ ಮೊದಲು ನಾವು ಸಮಾಜಶಾಸ್ತ್ರ ಎಂಬ ಪದ ಹೇಗೆ ಉತ್ಪತ್ತಿ ಆಯಿತು, 1ನೇ ಅಧ್ಯಾಯವಾಗಿರುವ ಸಮಾಜಶಾಸ್ತ್ರದ ಪ್ರಪ್ರಥಮ ಅಧ್ಯಾಯ ಸಮಾಜಶಾಸ್ತ್ರದ ಸ್ವರೂಪ ಅನ್ನೋ ಒಂದು ಯೂನಿಟ್ ಬಗ್ಗೆ ನಾವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅತಿ ಮುಖ್ಯವಾಗಿ ಸಮಾಜಶಾಸ್ತ್ರ ಅನ್ನೋ ಪದ ಹೇಗೆ ಉತ್ಪತ್ತಿ ಆಯಿತು ಅನ್ನೋದು ಪರೀಕ್ಷಾ ದೃಷ್ಟಿಯಿಂದ ಮತ್ತು ವಿಷಯದ ದೃಷ್ಟಿಯಿಂದ ತುಂಬಾ ಮಹತ್ವವಾಗಿರ್ತಕ್ಕಂಥ ಕಾನ್ಸೆಪ್ಟ್ ಆಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಸಮಾಜಶಾಸ್ತ್ರ ಎಂಬ ಪದ ಹೇಗೆ ಉತ್ಪತ್ತಿ ಆಯಿತು ಅನ್ನೋದಕ್ಕೆ ಸಂಬಂಧಿಸಿದಂತೆ ನೋಡೋದಾದ್ರೆ, ಸಮಾಜಶಾಸ್ತ್ರ ಎಂಬ ಪದವು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಕನ್ನಡ ಪದ. ಈ ಸಮಾಜಶಾಸ್ತ್ರ ಎಂಬ ಕನ್ನಡ ಭಾಷೆಯ ಪದವು ಆಂಗ್ಲ ಭಾಷೆಯ ಸೋಷಿಯಾಲಜಿ ಎಂಬ ಪದಕ್ಕೆ ಸರಿಸಮಾನವಾಗಿದೆ. ಅಂದ್ರೆ ಇಂಗ್ಲಿಷ್ ಅಲ್ಲಿ ಸೋಷಿಯಾಲಜಿ ಅಂದ್ರೂ ಒಂದೇ, ಅದನ್ನ ಕನ್ನಡದಲ್ಲೇ ಸಮಾಜಶಾಸ್ತ್ರ ಅಂತ ಕರಿತೀವಿ. ಸಮಾಜಶಾಸ್ತ್ರ ಅಂದ್ರೂ ಒಂದೇ, ಸೋಷಿಯಾಲಜಿ ಅಂದ್ರೂ ಒಂದೇ. ಒಟ್ಟಾರೆಯಾಗಿ ಕನ್ನಡ ಭಾಷೆಯ ಪದವಾಗಿರುವ ಸಮಾಜಶಾಸ್ತ್ರ ಎಂಬ ಪದವು ಆಂಗ್ಲ ಭಾಷೆಯ ಸೋಷಿಯಾಲಜಿ ಎಂಬ ಪದಕ್ಕೆ ಸರಿಸಮಾನವಾಗಿದ್ದು, ಈ ಆಂಗ್ಲ ಭಾಷೆಯ ಸೋಷಿಯಾಲಜಿ ಎಂಬ ಪದವು ಲ್ಯಾಟಿನ್ ಭಾಷೆಯ ಸೋಷಿಯಸ್ ಮತ್ತು ಗ್ರೀಕ್ ಭಾಷೆಯ ಲಾಗೋಸ್ ಎಂಬ ಶಬ್ದಗಳಿಂದ ಉತ್ಪತ್ತಿಯಾಗಿದೆ. ಸೋಷಿಯಾಲಜಿ ಎಂಬ ಪದವು ಲ್ಯಾಟಿನ್ ಭಾಷೆಯ ಸೋಷಿಯಸ್ ಮತ್ತು ಗ್ರೀಕ್ ಭಾಷೆಯ ಲಾಗೋಸ್ ಎಂಬ ಶಬ್ದಗಳಿಂದ ಉತ್ಪತ್ತಿಯಾಗಿದ್ದು, ಲ್ಯಾಟಿನ್ ಭಾಷೆಯಲ್ಲಿ ಸೋಷಿಯಸ್ ಎಂದರೆ ಸಮಾಜ, ಲಾಗೋಸ್ ಎಂದರೆ ಗ್ರೀಕ್ ಭಾಷೆಯ ಲಾಗೋಸ್ ಎಂದರೆ ಶಾಸ್ತ್ರ ಎಂದರ್ಥ. ಹೀಗೆ ಸಮಾಜಶಾಸ್ತ್ರ ಎಂಬ ಪದವು ಆವಿರ್ಭಾವಗೊಂಡಿದೆ ಅಥವಾ ಉತ್ಪತ್ತಿಯಾಗಿದೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ನಿಮಗೆ ಪರೀಕ್ಷೆಯಲ್ಲಿ ಕೇಳ್ತಾರೆ, ಸಮಾಜಶಾಸ್ತ್ರ ಎಂಬ ಪದದ ಉತ್ಪತ್ತಿಯನ್ನು ತಿಳಿಸಿ. ಸಮಾಜಶಾಸ್ತ್ರ ಎಂಬ ಪದ ಉತ್ಪತ್ತಿಯನ್ನು ತಿಳಿಸಿ ಎಂದ ತಕ್ಷಣ ನೀವು ಬರೀಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ, ಸಮಾಜಶಾಸ್ತ್ರ ಎಂಬ ಪದವು ಆಂಗ್ಲ ಭಾಷೆಯ ಸೋಷಿಯಾಲಜಿ ಎಂಬ ಪದಕ್ಕೆ ಸರಿಸಮಾನವಾಗಿದ್ದು, ಈ ಆಂಗ್ಲ ಭಾಷೆಯ ಸೋಷಿಯಾಲಜಿ ಎಂಬ ಪದವು ಲ್ಯಾಟಿನ್ ಭಾಷೆಯ ಸೋಷಿಯಸ್ ಮತ್ತು ಗ್ರೀಕ್ ಭಾಷೆಯ ಲಾಗೋಸ್ ಎಂಬ ಶಬ್ದಗಳಿಂದ ಪದಗಳಿಂದ ಉತ್ಪತ್ತಿಯಾಗಿದೆ. ಲ್ಯಾಟಿನ್ ಭಾಷೆಯಲ್ಲಿ ಸೋಷಿಯಸ್ ಎಂದರೆ ಸಮಾಜ ಎಂದರ್ಥ, ಗ್ರೀಕ್ ಭಾಷೆಯಲ್ಲಿ ಲಾಗೋಸ್ ಎಂದರೆ ಶಾಸ್ತ್ರ ಅಥವಾ ವಿಜ್ಞಾನ ಅಂತ ಅರ್ಥ. ಹೀಗೆ ಸಮಾಜಶಾಸ್ತ್ರ ಎಂಬ ಪದವು ಆವಿರ್ಭಾವಗೊಂಡಿದೆ ಅಥವಾ ಉತ್ಪತ್ತಿಯಾಗಿದೆ ಅನ್ನೋದು ನಮಗೆ ಇಲ್ಲಿನ ಪ್ರಮುಖವಾಗಿರ್ತಕ್ಕಂಥ ಮಾಹಿತಿ. ಇನ್ನು ನಾವು ಸಮಾಜಶಾಸ್ತ್ರ ಎಂದರೆ ವಾಟ್ ಈಸ್ ಸೋಷಿಯಾಲಜಿ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. ಸಮಾಜಶಾಸ್ತ್ರವನ್ನು ನಾವು ಕುರಿತು ಅಧ್ಯಯನ ಮಾಡೋದಕ್ಕಿಂತ ಮೊದಲು ನಾವು ಸಮಾಜಶಾಸ್ತ್ರ ಎಂಬ ಪದ ಹೇಗೆ ಉತ್ಪತ್ತಿ ಆಯಿತು ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಸಮಾಜಶಾಸ್ತ್ರ ಎಂದರೇನು, ವಾಟ್ ಈಸ್ ಸೋಷಿಯಾಲಜಿ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ಏನ್ ಸರ್ ಸಮಾಜಶಾಸ್ತ್ರ ಎಂದರೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಹೇಳೋದಾದ್ರೆ, ಸಮಾಜಶಾಸ್ತ್ರ ಎಂಬುದು ಸಮಾಜದಲ್ಲಿನ ಸಾಮಾಜಿಕ ಚಟುವಟಿಕೆಗಳನ್ನ, ಸಾಮಾಜಿಕ ವಿದ್ಯಮಾನಗಳನ್ನ, ಸಾಮಾಜಿಕ ಘಟನೆಗಳನ್ನ, ಸಾಮಾಜಿಕ ಸಮಸ್ಯೆಗಳನ್ನ, ಇವುಗಳಿಗೆ ಸಂಬಂಧಿಸಿದಂತೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದನ್ನ ನಾವು ಸಮಾಜಶಾಸ್ತ್ರ ಅಥವಾ ಸೋಷಿಯಾಲಜಿ ಅಂತ ಕರಿತೀವಿ. ಸೋಷಿಯಾಲಜಿ ಇಸ್ ಎ ನಥಿಂಗ್ ಬಟ್ ಇಟ್ ಇಸ್ ಎ ಸಿಸ್ಟಮೆಟಿಕ್ ಆರ್ ಸೈಂಟಿಫಿಕ್ ಸ್ಟಡಿ ಆಫ್ ಸೋಷಿಯಲ್ ಆಕ್ಟಿವಿಟೀಸ್, ಸೋಷಿಯಲ್ ಕಂಡೀಷನ್ಸ್, social problems and social relationship. That's we can call simply sociology.
ಸಮಾಜಶಾಸ್ತ್ರ ಎಂದರೆ ಸಮಾಜದಲ್ಲಿನ ಸಾಮಾಜಿಕ ಚಟುವಟಿಕೆಗಳಿಗೆ ಸಂಬಂಧಿಸಿದಂತೆ, ಸಮಾಜದಲ್ಲಿನ ಸಾಮಾಜಿಕ ವಿದ್ಯಮಾನಗಳಿಗೆ ಸಂಬಂಧಿಸಿದಂತೆ, ಸಮಾಜದಲ್ಲಿನ ಸಾಮಾಜಿಕ ಘಟನೆಗಳಿಗೆ ಸಂಬಂಧಿಸಿದಂತೆ, ಸಮಾಜದಲ್ಲಿನ ಸಾಮಾಜಿಕ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ವೈಜ್ಞಾನಿಕವಾಗಿ ಅಧ್ಯಯನ ಮಾಡೋದನ್ನ ನಾವು ಸಮಾಜಶಾಸ್ತ್ರ ಅಥವಾ ಸೋಷಿಯಾಲಜಿ ಅಂತ ಡಿಪೆಂಡ್ ಮಾಡ್ತೀವಿ. ಸಾಮಾನ್ಯ ಅರ್ಥದಲ್ಲಿ ನಾವು ಸಮಾಜಶಾಸ್ತ್ರ ಎಂದರೇನು ಅನ್ನೋದಕ್ಕೆ ಇಷ್ಟ ಅರ್ಥ ಮಾಡ್ಕೊಂಡ್ರೆ ಸಾಕು. ಇನ್ನು ಇದೇ ಸಮಾಜಶಾಸ್ತ್ರ ಅನ್ನೋದನ್ನ ನಮಗೆ ವಿಭಿನ್ನ ಸಮಾಜಶಾಸ್ತ್ರಜ್ಞರು ವಿಭಿನ್ನ ರೀತಿಯಾಗಿ ವ್ಯಾಖ್ಯಾನ ಮಾಡ್ತಾ ಹೋಗ್ತಾರೆ. ಅದರಲ್ಲಿ ಪ್ರಮುಖರು ಯಾರಪ್ಪ ಅಂದ್ರೆ ಎಂ ಜಾನ್ಸನ್. ಎಂ ಜಾನ್ಸನ್. ಈಗ ನಾವು ಸಮಾಜಶಾಸ್ತ್ರದ ವ್ಯಾಖ್ಯಾನಗಳು ಅನ್ನೋದನ್ನ ಕುರಿತು ಮಾತಾಡ್ತಾ ಇದ್ದೀವಿ. ಎಂ ಜಾನ್ಸನ್, ಎಂ ಜಾನ್ಸನ್ ವಾಟ್ ಈಸ್ ಸೋಷಿಯಾಲಜಿ ಅಥವಾ ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಏನ್ ವ್ಯಾಖ್ಯಾನ ಕೊಟ್ಟಿದ್ದಾನೆ ಅನ್ನೋದಾದ್ರೆ, ಸಾಮಾಜಿಕ ಸಮೂಹಗಳ ವೈಜ್ಞಾನಿಕ ಅಧ್ಯಯನವೇ ಸಮಾಜಶಾಸ್ತ್ರ. ಸೋಷಿಯಾಲಜಿ ಇಸ್ ಎ ಸಿಸ್ಟಮೆಟಿಕ್ ಆರ್ ಸೈಂಟಿಫಿಕ್ ಸ್ಟಡಿ ಆಫ್ ಸೋಷಿಯಲ್ ಗ್ರೂಪ್ಸ್ ಅಕಾರ್ಡಿಂಗ್ ಟು ಎಂ ಜಾನ್ಸನ್. ಎಂ ಜಾನ್ಸನ್ ತುಂಬಾ ಸರಳವಾಗಿ ವ್ಯಾಖ್ಯಾನ ಕೊಡ್ತಾವ. ಸಾಮಾಜಿಕ ಸಮೂಹಗಳ ವೈಜ್ಞಾನಿಕ ಅಧ್ಯಯನ. ಸಮಾಜದಲ್ಲಿ ಸಾಕಷ್ಟು ಸಮೂಹಗಳಿದಾವೆ. ರೈತರ ಸಮುದಾಯ ಆಗಿರ್ಬೋದು, ರೈತರ ಸಮೂಹ ಆಗಿರ್ಬೋದು, ವಿದ್ಯಾರ್ಥಿ ಸಮೂಹ ಆಗಿರ್ಬೋದು, ಶಿಕ್ಷಕರ ಸಮೂಹ ಆಗಿರ್ಬೋದು, ಗ್ರಾಮೀಣ ಸಮೂಹ ಆಗಿರ್ಬೋದು, ನಗರ ಸಮೂಹ ಆಗಿರ್ಬೋದು, ವೈದ್ಯರ ಸಮೂಹ ಆಗಿರ್ಬೋದು. ಈ ರೀತಿಯ ಸಮೂಹಗಳನ್ನ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರಕ್ಕೆ ನಾವು ಸಮಾಜಶಾಸ್ತ್ರ ಅಂತ ಕರೀಬಹುದು ಅನ್ನೋ ವ್ಯಾಖ್ಯಾನವನ್ನ ನೀಡಿದ್ದಾರಪ್ಪ ಅಂದ್ರೆ ಎಂ ಜಾನ್ಸನ್ ಆರ್ ಎಂ ಜಾನ್ಸನ್. ಇನ್ನು ಎಮಿಲಿ ಡರ್ಕಿಮ್ ಅನ್ನೊಬ್ಬ ಪ್ರಖ್ಯಾತ ಸಮಾಜಶಾಸ್ತ್ರಜ್ಞರು ಕೂಡ ಸಮಾಜಶಾಸ್ತ್ರ ಎಂದರೇನು ಅನ್ನೋದಕ್ಕೆ ವ್ಯಾಖ್ಯಾನ ಕೊಡ್ತಾ ಹೋಗ್ತಾರೆ. ಏನು ಎಮಿಲಿ ಡರ್ಕಿಮ್ ರವರ ಪ್ರಕಾರ ಸಮಾಜಶಾಸ್ತ್ರ ಎಂದರೆ ಅನ್ನೋದಾದ್ರೆ, ಸಾಮಾಜಿಕ ಸಂಸ್ಥೆಗಳನ್ನು ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವುದೇ ಸಮಾಜಶಾಸ್ತ್ರ. ಅಕಾರ್ಡಿಂಗ್ ಟು ಎಮಿಲಿ ಡರ್ಕಿಮ್, what is sociology? Sociology is a scientific or systematic study of social institutions like family, marriage, education, religion, kinship. Like these social institutions, we can systematically study or scientifically study as that's we can call sociology as per Emily Durkheim. Emily Durkheim ರವರ ಪ್ರಕಾರ ಸಾಮಾಜಿಕ ಸಂಸ್ಥೆಗಳನ್ನು ಕುರಿತು, ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನ ಕುರಿತು ಸೈಂಟಿಫಿಕ್ ಆಗಿ ಸ್ಟಡಿ ಮಾಡಿ ವೈಜ್ಞಾನಿಕವಾಗಿ ಅಧ್ಯಯನ. ಸಾಮಾಜಿಕ ಸಂಸ್ಥೆಗಳಂದ್ರೆ ಏನು? ವಿವಾಹ, ಕುಟುಂಬ, ಧರ್ಮ, ಶಿಕ್ಷಣ, ಬಂಧುತ್ವ, ಇವುಗಳನ್ನ ನಾವು ಸಾಮಾಜಿಕ ಸಂಸ್ಥೆಗಳು ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಕರಿತಾ ಹೋಗ್ತೀವಿ. ಇಂತಹ ಸಾಮಾಜಿಕ ಸಂಸ್ಥೆಗಳನ್ನ ಅಥವಾ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅನ್ನ ಸೈಂಟಿಫಿಕ್ ಆಗಿ ವೈಜ್ಞಾನಿಕವಾಗಿ ಅಧ್ಯಯನ ಮಾಡತಕ್ಕಂಥ ಶಾಸ್ತ್ರವನ್ನೇ ನಾವು ಸಮಾಜಶಾಸ್ತ್ರ ಅಥವಾ ಸೋಷಿಯಾಲಜಿ ಅಂತ ಕರಿತಾ ಹೋಗಬಹುದು ಅನ್ನೋದನ್ನ ಎಮಿಲಿ ಡರ್ಕಿಮ್ ಅನ್ನೋರು ವ್ಯಾಖ್ಯಾನ ಕೊಡ್ತಾರೆ. ನಂತರದ ವ್ಯಾಖ್ಯಾನ ಏನಪ್ಪಾ ಅಂದ್ರೆ, ಮೆಕೈವರ್ ಮತ್ತು ಪೇಜ್ ಅನ್ನೋ ಪ್ರಖ್ಯಾತ ಸಮಾಜಶಾಸ್ತ್ರಜ್ಞರು ಸಮಾಜಶಾಸ್ತ್ರ ಅಂದ್ರೆ ಏನು ಅನ್ನೋದನ್ನ ಅವ್ರದೇ ಆಗಿರ್ತಕ್ಕಂಥ ಒಂದು ದೃಷ್ಟಿಕೋನದಲ್ಲಿ ವ್ಯಾಖ್ಯಾನ ಕೊಡ್ತಾ ಹೋಗ್ತಿದ್ದಾರೆ. ಹಾಗಾದ್ರೆ ಮೆಕೈವರ್ ಮತ್ತು ಪೇಜ್ ಅವರ ಪ್ರಕಾರ ಸಮಾಜಶಾಸ್ತ್ರ ಎಂದರೆ ಸಾಮಾಜಿಕ ಸಂಬಂಧಗಳ ವೈಜ್ಞಾನಿಕ ಅಧ್ಯಯನ. Sociology is a scientific study of social relationship by McIver and Page. McIver ಮತ್ತು ಪೇಜ್ ಅನ್ನೋರು ಕೊಡ್ತಾ ಇರ್ತಕ್ಕಂಥ ಒಂದು ವ್ಯಾಖ್ಯಾನ. ಇಷ್ಟು ಕೂಡ ಸಮಾಜಶಾಸ್ತ್ರ ಎಂದರೇನು, ಸಮಾಜಶಾಸ್ತ್ರ ಎಂಬ ಪದ ಹೇಗೆ ಉತ್ಪತ್ತಿ ಆಯಿತು, ಸಮಾಜಶಾಸ್ತ್ರಕ್ಕೆ ವಿಭಿನ್ನ ಸಮಾಜಶಾಸ್ತ್ರಜ್ಞರು ವಿಭಿನ್ನವಾಗಿ ವ್ಯಾಖ್ಯಾನಗಳು ಕೊಟ್ಟಿರ್ತಕ್ಕಂಥ ಇನ್ನು ಸಾಕಷ್ಟು ಸಮಾಜಶಾಸ್ತ್ರಜ್ಞರು ಕೊಟ್ಟಿದ್ದಾರೆ. ಮ್ಯಾಕ್ಸ್ ವೆಬರ್ ಕೊಟ್ಟಿದ್ದಾರೆ, ಆಗಸ್ಟ್ ಕಾಂಪ್ ಕೊಟ್ಟಿದ್ದಾರೆ. ವಿಭಿನ್ನ ಸಮಾಜಶಾಸ್ತ್ರ ವಿಭಿನ್ನ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳು ಕೊಟ್ಟಿದ್ದಾರೆ. ಆದರೆ ನಮಗೆ ಪರೀಕ್ಷಾ ದೃಷ್ಟಿಯಿಂದ, ವಿಷಯವಾದ ದೃಷ್ಟಿಯಿಂದ ಇಷ್ಟು ನಾವು ತಿಳ್ಕೊಂಡ್ರೆ ಸಾಕಾಗುತ್ತೆ ಅನ್ಸುತ್ತೆ. ಇಷ್ಟು ಕೂಡ ಸಮಾಜಶಾಸ್ತ್ರ ಅನ್ನೋದಕ್ಕೆ ಸಂಬಂಧಿಸಿದಂತೆ ಇರ್ತಕ್ಕಂಥ ಒಂದು ವ್ಯಾಖ್ಯಾನ. ಈಗ ನಾವು ಮುಂದುವರೆದು ನೋಡೋದಾದ್ರೆ ಪದದ ಬಳಕೆ. ಸಮಾಜಶಾಸ್ತ್ರದಲ್ಲಿ ಸಮಾಜಶಾಸ್ತ್ರ ಎಂಬ ಪದ ಹೇಗೆ ಬಳಕೆ ಆಯಿತು, ಯಾರಿಂದ ಬಳಸಲ್ಪಟ್ಟಿತ್ತು, ಎಲ್ಲಿ ಬಳಸಲ್ಪಟ್ಟಿತ್ತು, ಎಷ್ಟರಲ್ಲಿ ಬಳಕೆ ಆಯಿತು ಅನ್ನೋದನ್ನು ಕೂಡ ನಾವು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಯಾಕಂದ್ರೆ ಪರೀಕ್ಷೆಯಲ್ಲಿ ಕೇಳ್ತಿರ್ತಾರೆ ಸಮಾಜಶಾಸ್ತ್ರ ಎಂಬ ಪದವನ್ನ ಮೊದಲ ಬಾರಿಗೆ ಎಲ್ಲಿ ಬಳಸಲಾಯಿತು, ಯಾರು ಬಳಸಿದ್ರು, ಎಷ್ಟರಲ್ಲಿ ಬಳಸಿದ್ರು. ನಂಬರ್ ಆಫ್ ಕ್ವಶನ್ಸ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಇನ್ ದ ಎಕ್ಸಾಮಿನೇಷನ್ಸ್. ಸೊ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಎಲ್ಲಿ ಅದನ್ನ ಬಳಸಲಾಯಿತು ಪ್ರಥಮ ಬಾರಿಗೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ಒಂದೇ ಲೈನ್ ಅಲ್ಲಿ ಹೇಳೋದಾದ್ರೆ, ನೀವು ನೋಡ್ತಾ ಇದ್ದೀರಾ 1839ರಲ್ಲಿ 1839 ಸಮಾಜಶಾಸ್ತ್ರದ ಪಿತಾಮಹ ನೆನೆಸ್ಕೊಂಡಿರ್ತಕ್ಕಂಥ ಆಗಸ್ಟ್ ಕಾಂಟೆ ಅನ್ನೋರು ಒಂದು ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕವೇ ಪಾಸಿಟಿವ್ ಫಿಲಾಸಫಿ. ಸಮಾಜಶಾಸ್ತ್ರದ ಪಿತಾಮಹ ಯಾರು? ಆಗಸ್ಟ್ ಕಾಂಟೆ. ಈ ಆಗಸ್ಟ್ ಕಾಂಟೆ 1839ರಲ್ಲಿ ಒಂದು ಬುಕ್ ಅನ್ನ ಬರೀತಾರೆ, ಅದೇ ಪಾಸಿಟಿವ್ ಫಿಲಾಸಫಿ.
ಈ ಪಾಸಿಟಿವ್ ಫಿಲಾಸಫಿ ಎಂಬ ಆಗಸ್ಟ್ ಕಾಮ್ಟ್ ರವರ ಪುಸ್ತಕದಲ್ಲಿ ಪ್ರಪ್ರಥಮ ಬಾರಿಗೆ ಸೋಷಿಯಾಲಜಿ ಅಥವಾ ಸಮಾಜಶಾಸ್ತ್ರ ಎಂಬ ಪದವನ್ನು ಬಳಸಲಾಗುತ್ತದೆ. ಹಾಗಾದ್ರೆ ಸಮಾಜಶಾಸ್ತ್ರ ಎಂಬ ಪದವನ್ನು ಎಷ್ಟರಲ್ಲಿ ಯಾವಾಗ ಯಾರಿಂದ ಬಳಸಲಾಯ್ತಪ್ಪ ಅಂದ್ರೆ 1839ರಲ್ಲಿ ಆಗಸ್ಟ್ ಕಾಮ್ಟ್ ಅಂತಕ್ಕಂಥ ಒಬ್ಬ ಪ್ರಖ್ಯಾತ ಸಮಾಜಶಾಸ್ತ್ರಜ್ಞ, ಅಷ್ಟೇ ಅಲ್ಲದೆ ಸಮಾಜಶಾಸ್ತ್ರದ ಪಿತಾಮಹ ನೆನೆಸಿಕೊಂಡಿರ್ತಕ್ಕಂಥ ಆಗಸ್ಟ್ ಕಾಮ್ಟ್ ಪಾಸಿಟಿವ್ ಫಿಲಾಸಫಿ ಎಂಬ ಗ್ರಂಥದಲ್ಲಿ ಪ್ರಪ್ರಥಮ ಬಾರಿಗೆ ಸಮಾಜಶಾಸ್ತ್ರ ಎಂಬ ಒಂದು ಪದವನ್ನು ಬಳಕೆ ಮಾಡ್ತಾ ಹೋಗ್ತಾರೆ. ಇಷ್ಟು ಕೂಡ ಸಮಾಜಶಾಸ್ತ್ರ ಎಂಬ ಪದ ಯಾರು ಬಳಸಿದ್ರು, ಎಷ್ಟರಲ್ಲಿ ಅನ್ನೋದಕ್ಕೆ ಸಂಬಂಧಿಸಿದೆ. ಇನ್ನ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ, the origin and growth and development of sociology we have to understand for the examination purpose. ಸಮಾಜಶಾಸ್ತ್ರ ಅನ್ನೋ ಒಂದು ವಿಷಯ ಹೇಗೆ ಉಗಮ ಆಯಿತು, ಜೊತೆಗೆ ಹೇಗೆ ಬೆಳವಣಿಗೆ ಆಗ್ತಾ ಹೋಯಿತು ಅನ್ನೋದಕ್ಕೆ ಸಂಬಂಧಿಸಿದಂತೆ ನಾವು ಕೂಲಂಕುಷವಾಗಿ ತಿಳ್ಕೊಳ್ಳೋ ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಹೋಗೋಣ. ಹಾಗಾದ್ರೆ ಮೊದಲಿನಿಂದಲೂ ಸಮಾಜಶಾಸ್ತ್ರ ಅನ್ನೋದಿತ್ತ ಅನ್ನೋದಾದ್ರೆ ಜನರಲ್ ಆಗಿ ನಾವು ಇಲ್ಲಿ ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ಈ ಸಮಾಜಶಾಸ್ತ್ರ ಅನ್ನೋದು ಮಾನವನ ಉಗಮದೊಂದಿಗೆ ಉತ್ಪತ್ತಿ ಆಯಿತು. ಸಮಾಜಶಾಸ್ತ್ರ ಎಂಬ ಒಂದು ವಿಷಯ ಮಾನವನ ಹುಟ್ಟಿನೊಂದಿಗೆ ಉತ್ಪತ್ತಿ ಆಯಿತು ಅಂತ ಹೇಳ್ತಾ ಹೋಗ್ತಾರೆ ನಮ್ಮ ಸಮಾಜಶಾಸ್ತ್ರ. ಆದರೆ ಅದೊಂದು ಪ್ರತ್ಯೇಕವಾಗಿರ್ತಕ್ಕಂಥ, ಒಂದು ಸ್ವತಂತ್ರವಾಗಿರ್ತಕ್ಕಂಥ ಶಾಸ್ತ್ರವಾಗಿ ಬೆಳವಣಿಗೆ ಆಗಿದ್ದಂತ 19ನೇ ಶತಮಾನದ ಮಧ್ಯಭಾಗದಲ್ಲಿ. 19ನೇ ಶತಮಾನದ ಮಧ್ಯಭಾಗದವರೆಗೂ ಕೂಡ ಸಮಾಜಶಾಸ್ತ್ರ ಎಂಬುದು ಇತ್ತು. ಆದ್ರೆ ಅದೊಂದು ಪ್ರತ್ಯೇಕವಾಗಿರ್ತಕ್ಕಂಥ, ಒಂದು ಸ್ವತಂತ್ರವಾಗಿರ್ತಕ್ಕಂಥ, ಒಂದು ವೈಜ್ಞಾನಿಕ ನೆಲಗಟ್ಟಿನ ಆಧಾರದ ಮೇಲೆ ಇರಲಿಲ್ಲ. ಮತ್ತೆ ಹೇಗಿತ್ತು ಅನ್ನೋದಾದ್ರೆ ಸಾಮಾಜಿಕ ಚಿಂತನೆಯ ಸ್ವರೂಪದಲ್ಲಿ, ಸೋಷಿಯಲ್ ಥಾಟ್ ಬೇಸ್ ನಲ್ಲಿ ಮಾನವನ ಉಗಮದೊಂದಿಗೆ ಸಮಾಜಶಾಸ್ತ್ರ ಉಗಮ ಆಗ್ತಾ ಹೋಯ್ತು. ಆದ್ರೆ ಅದು ಒಂದು ಪ್ರತ್ಯೇಕವಾಗಿರ್ತಕ್ಕಂಥ, ಒಂದು ಸ್ವತಂತ್ರವಾಗಿರ್ತಕ್ಕಂಥ ಒಂದು ಶಾಸ್ತ್ರವಾಗಿ ಇರಲಿಲ್ಲ. 19ನೇ ಶತಮಾನದ ಮಧ್ಯಭಾಗದ ತನಕನೂ ಕೂಡ ಅದು ಸಾಮಾಜಿಕ ಚಿಂತನೆಯ ಸ್ವರೂಪದಲ್ಲಿ ಅರ್ಥಶಾಸ್ತ್ರ, ತತ್ವಶಾಸ್ತ್ರ, ಮಾನವಶಾಸ್ತ್ರ, ಜೊತೆಗೆ ಇತಿಹಾಸ, ಧರ್ಮಶಾಸ್ತ್ರ, ರಾಮಾಯಣ, ಮಹಾಭಾರತ, ವೇದಗಳು, ಉಪನಿಷತ್ತುಗಳು ಹಿಂಗೆ ಹರಿದೋಗಿತ್ತು. ಸಾಮಾಜಿಕ ಚಿಂತನೆಯ ಸ್ವರೂಪದಲ್ಲಿ ಇತಿಹಾಸ, ಅರ್ಥಶಾಸ್ತ್ರ, ರಾಮಾಯಣ, ವೇದಗಳು, ಮಹಾಭಾರತ, ಉಪನಿಷತ್ತು ಇವುಗಳಲ್ಲಿ ಹರಿದು ಹಂಚೋಗಿತ್ತು. ಆದ್ರೆ ಹೀಗೆ ರಾಮಾಯಣ, ಮಹಾಭಾರತ, ಇತಿಹಾಸ, ಧರ್ಮಶಾಸ್ತ್ರ, ಅರ್ಥಶಾಸ್ತ್ರ ಇವುಗಳಲ್ಲಿ ಹರಿದು ಹಂಚುವಾಗಿರ್ತಕ್ಕಂಥ ಈ ಸಾಮಾಜಿಕ ಚಿಂತನೆ ಅನ್ನೋದನ್ನ ನಾವು ಸಮಾಜಶಾಸ್ತ್ರ ಅಂತ ಹೇಳ್ಬಿಟ್ಟು ಕರಿತಾ ಇರಲಿಲ್ಲ. ಜೊತೆಗೆ ಅದನ್ನ ಅಧ್ಯಯನ ಮಾಡ್ತಕ್ಕಂಥವ್ರನ್ನ ನಾವು ಸಮಾಜಶಾಸ್ತ್ರಜ್ಞರು ಅಂತಾನೂ ಕರಿತಾ ಇರಲಿಲ್ಲ. ದಾರ್ಶನಿಕರು ಅಂತ ಕರಿತಾ ಇದ್ವಿ, ಇತಿಹಾಸಕಾರರು ಅಂತ ಕರಿತಾ ಇದ್ವಿ, ಸುಧಾರಣಾವಾದಿಗಳು ಅಂತ ಹೇಳ್ಬಿಟ್ಟು ಕರಿತಾ ಇದ್ವಿ. ಆದ್ರೆ 19ನೇ ಶತಮಾನದ ಮಧ್ಯಭಾಗದ ವೇಳೆಗೆ ಆಗಸ್ಟ್ ಕಾಮ್ಟೆ, ಹರ್ಬರ್ಟ್ ಸ್ಪೆನ್ಸರ್, ಎಮಿಲಿ ಡರ್ಕಿಮ್, ಮ್ಯಾಕ್ಸ್ ವೆಬರ್, ಕಾರ್ಲ್ ಮಾರ್ಕ್ಸ್ ಪ್ರಖ್ಯಾತ ಸಮಾಜಶಾಸ್ತ್ರಜ್ಞರು ಎಲ್ಲರೂ ಕೂಡ ಸೇರಿಬಿಟ್ಟು ಇತಿಹಾಸ, ತತ್ವಶಾಸ್ತ್ರ, ಧರ್ಮಶಾಸ್ತ್ರ, ವೇದಗಳು, ಉಪನಿಷತ್ತುಗಳು, ರಾಮಾಯಣ, ಮಹಾಭಾರತಗಳಲ್ಲಿ ಹರಿದು ಹಂಚುವಾಗಿರ್ತಕ್ಕಂಥ ಸಾಮಾಜಿಕ ಚಿಂತನೆಯ ಸ್ವರೂಪದಲ್ಲಿ ಹರಿದು ಹಂಚುವಾಗಿರ್ತಕ್ಕಂಥ ಸಮಾಜಶಾಸ್ತ್ರವನ್ನ ಒಂದು ಕಡೆಗೆ ತಂದು ಒಂದು ಪ್ರತ್ಯೇಕವಾಗಿರ್ತಕ್ಕಂಥ, ಸ್ವತಂತ್ರವಾಗಿರ್ತಕ್ಕಂಥ ಶಾಸ್ತ್ರದ ರೂಪವನ್ನು ಕೊಟ್ಟಿದ್ದು ಆಗಸ್ಟ್ ಕಾಮ್ಟೆ, ಹರ್ಬರ್ಟ್ ಸ್ಪೆನ್ಸರ್, ಎಮಿಲಿ ಡರ್ಕಿಮ್, ಮ್ಯಾಕ್ಸ್ ವೆಬರ್, ಕಾರ್ಲ್ ಮಾರ್ಕ್ಸ್ ಪ್ರಖ್ಯಾತ ಸಮಾಜಶಾಸ್ತ್ರ. ಅದಕ್ಕೊಂದು ಪ್ರತ್ಯೇಕವಾಗಿರ್ತಕ್ಕಂಥ, ಒಂದು ಸ್ವತಂತ್ರವಾಗಿರ್ತಕ್ಕಂಥ ಶಾಸ್ತ್ರದ ಸ್ವರೂಪವನ್ನು ಕೊಡ್ತಾ ಹೋಗ್ತಾರೆ. ಅವ್ರನ್ನ ನಾವು ಪ್ರಮುಖ ಸಮಾಜಶಾಸ್ತ್ರಜ್ಞರು ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಅಲ್ಲಿ ತನಕ ನಮ್ಮ ಸಮಾಜಶಾಸ್ತ್ರ ಎಂಬುದು ಸಾಮಾಜಿಕ ಚಿಂತನೆಯ ಸ್ವರೂಪದಲ್ಲಿ ವಿಭಿನ್ನ ತತ್ವಶಾಸ್ತ್ರಗಳಲ್ಲಿ, ವಿಭಿನ್ನ ಧರ್ಮಶಾಸ್ತ್ರಗಳಲ್ಲಿ, ವಿಭಿನ್ನ ಧಾರ್ಮಿಕ ಗ್ರಂಥಗಳಲ್ಲಿ, ಅರ್ಥಶಾಸ್ತ್ರದಲ್ಲಿ, ಇತಿಹಾಸದಲ್ಲಿ ಸಾಮಾಜಿಕ ಚಿಂತನೆಯ ಸ್ವರೂಪದಲ್ಲಿ ಹರಿದು ಹಂಚುಹೋಗಿತ್ತು. ಹೀಗೆ ಸಾಮಾಜಿಕ ಚಿಂತನೆಯ ಸ್ವರೂಪದಲ್ಲಿ ಹರಿದು ಹಂಚುವಾಗಿರ್ತಕ್ಕಂಥ ಸಮಾಜಶಾಸ್ತ್ರವನ್ನ 19ನೇ ಶತಮಾನದ ಮಧ್ಯಭಾಗದ ವೇಳೆಗೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ, ಸ್ವತಂತ್ರವಾಗಿರ್ತಕ್ಕಂಥ ಶಾಸ್ತ್ರದ ಸ್ವರೂಪವನ್ನು ಕೊಡೋದ್ರೊಂದಿಗೆ ಅದರದ್ದೇ ಆಗಿರ್ತಕ್ಕಂಥ ಒಂದು ಸ್ಥಾನಮಾನವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಕೀರ್ತಿ, ಹೆಸರು ನಮ್ಮ ಪ್ರಖ್ಯಾತ ಸಮಾಜಶಾಸ್ತ್ರವಾಗಿರ್ತಕ್ಕಂಥ ಹರ್ಬರ್ಟ್ ಸ್ಪೆನ್ಸರ್, ಎಮಿಲಿ ಡರ್ಕಿಮ್, ಆಗಸ್ಟ್ ಕಾಮ್ಟೆ, ಮ್ಯಾಕ್ಸ್ ವೆಬರ್, ಕಾರ್ಲ್ ಮಾರ್ಕ್ಸ್ ಇವರುಗಳಿಗೆ ಸಲ್ಲಬೇಕಾಗಿದೆ. ತದನಂತರ ಅದೊಂದು ಆಧುನಿಕವಾಗಿರ್ತಕ್ಕಂಥ ಒಂದು ವೈಜ್ಞಾನಿಕ ಶಾಸ್ತ್ರವಾಗಿ ಇವತ್ತು ತನ್ನದೇ ಆಗಿರ್ತಕ್ಕಂಥ ಒಂದು ಅಂತಸ್ತು ಸ್ಥಾನಮಾನದೊಂದಿಗೆ ಇವತ್ತು ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡು ಬೆಳವಣಿಗೆ ಆಗ್ತಾ ಹೋಗ್ತಾ ಇದೆ ಅಂದ್ರೆ ತಪ್ಪಾಗಲಾರದ ವಿದ್ಯಾರ್ಥಿಗಳು. ಇಷ್ಟು ಕೂಡ ನಮ್ಮ ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ ಅನ್ನೋದಕ್ಕೆ ಸಂಬಂಧಿಸಿದೆ. ಇದೇ ಕಾನ್ಸೆಪ್ಟ್ ಅಲ್ಲಿ ನಾವು ಮುಂದುವರೆದಾಗ ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾದ ಅಂಶಗಳು ಅನ್ನೋದು ನಮ್ಮ ಮುಂದೆ ಬಂದು ನಿಲ್ಲುತ್ತೆ. ಸಮಾಜಶಾಸ್ತ್ರ ಅನ್ನೋದು ನಾವೀಗಾಗಲೇ ಹೇಳಿದ ರೀತಿಯಲ್ಲಿ ಸಾಮಾಜಿಕ ಚಿಂತನೆಯ ಸ್ವರೂಪದಲ್ಲಿ ವಿಭಿನ್ನ ಧರ್ಮಶಾಸ್ತ್ರ, ತತ್ವಶಾಸ್ತ್ರಗಳು, ಇತಿಹಾಸ, ಅರ್ಥಶಾಸ್ತ್ರ, ರಾಜ್ಯಶಾಸ್ತ್ರ ವಿಭಿನ್ನ ಶಾಸ್ತ್ರಗಳಲ್ಲಿ ಹರಿದು ಹಂಚೋಗಿತ್ತು. ಆಗ ಅದನ್ನ ಅಧ್ಯಯನ ಮಾಡ್ತಕ್ಕಂಥವ್ರನ್ನ ನಾವು ದಾರ್ಶನಿಕರು, ಇತಿಹಾಸಕಾರರು ಅಂತ ಹೇಳ್ಬಿಟ್ಟು ಕರಿತಾ ಇದ್ವಿ ವಿನಃ ಸಮಾಜ ಸುಧಾರಕ, ಸಮಾಜಶಾಸ್ತ್ರಜ್ಞರು ಅಂತ ಹೇಳ್ಬಿಟ್ಟು ಕರಿತಾ ಇರಲಿಲ್ಲ. ಆದ್ರೆ ಅದನ್ನ ನಾವು ಒಂದು ಪ್ರತ್ಯೇಕವಾಗಿರ್ತಕ್ಕಂಥ, ಸ್ವತಂತ್ರವಾಗಿರ್ತಕ್ಕಂಥ ಶಾಸ್ತ್ರದ ಸ್ವರೂಪವನ್ನು ಕೊಟ್ಟಿದ್ದು ಮಾತ್ರ 19ನೇ ಶತಮಾನದ ಮಧ್ಯಭಾಗದ ವೇಳೆಗೆ. ಇಷ್ಟೆಲ್ಲವನ್ನು ಕೂಡ ನಾವು ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ ಅನ್ನೋ ಕಾನ್ಸೆಪ್ಟ್ ಅನ್ನ ತಿಳ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡಿದ್ವಿ. ಹಾಗಾದ್ರೆ ಸಮಾಜಶಾಸ್ತ್ರ
ಉಗಮ ಆಗಲು ಕಾರಣವಾಗಿರ್ತಕ್ಕಂಥ ಅಂಶಗಳೇನು? ಯಾಕೆ ಸಮಾಜಶಾಸ್ತ್ರ ಸಾಮಾಜಿಕ ಚಿಂತನೆಯ ಸ್ವರೂಪದಲ್ಲಿ ಇವತ್ತುವರೆಗೂ ಕೂಡ ಮುಂದುವರೆದಿಲ್ಲ? 19ನೇ ಶತಮಾನದ ಮಧ್ಯಭಾಗದ ವೇಳೆಗೆ ಸಮಾಜಶಾಸ್ತ್ರ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಶಾಸ್ತ್ರವಾಗಿ ಆವಿರ್ಭಾವಗೊಳ್ತಾ ಹೋಯಿತು. ಒಂದು ವೈಜ್ಞಾನಿಕ ನೆಲೆಗಟ್ಟಿನ ಆಧಾರದ ಮೇಲೆ ತನ್ನದೇ ಆಗಿರ್ತಕ್ಕಂಥ ಒಂದು ಪ್ರತ್ಯೇಕತೆಯನ್ನ, ತನ್ನದೇ ಆಗಿರ್ತಕ್ಕಂಥ ಒಂದು ಸ್ವಾತಂತ್ರ್ಯದೊಂದಿಗೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಶಾಸ್ತ್ರವಾಗಿ ರೂಪುಗೊಳ್ತು. ಅದಕ್ಕೆ ಕಾರಣಗಳು ಏನು ಅನ್ನೋದನ್ನ ಕುರಿತು ನಾವು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾದ ಅಂಶಗಳನ್ನು ಕುರಿತು ನಾವು ಚರ್ಚೆ ಮಾಡ್ತಾ ಹೋಗೋಣ. ಅದರಲ್ಲೇ ಮೊದಲನೇದೇ ಅವಳಿ ಕ್ರಾಂತಿಗಳು, ಅಂದ್ರೆ 2 ಕ್ರಾಂತಿ. ಸಮಾಜಶಾಸ್ತ್ರದ ಆವಿರ್ಭಾವ, ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳಲ್ಲಿ ಪ್ರಥಮ ಅಂಶ ಅವಳಿ ಕ್ರಾಂತಿ. ಯಾವ ಸರ್ ಅವಳಿ ಕ್ರಾಂತಿಗಳು ಅನ್ನೋದಾದ್ರೆ ಫ್ರಾನ್ಸಿನ ಮಹಾಕ್ರಾಂತಿ, ಇಂಗ್ಲೆಂಡ್ ನಲ್ಲಿ ನಡೆದಿರ್ತಕ್ಕಂಥ ಕೈಗಾರಿಕಾ ಕ್ರಾಂತಿ. ಫ್ರಾನ್ಸ್ನಲ್ಲಿ ಅವಳಿ ಕ್ರಾಂತಿಗಳಲ್ಲಿ ಫ್ರಾನ್ಸ್ನ ಮಹಾಕ್ರಾಂತಿ. ಫ್ರಾನ್ಸ್ನಲ್ಲಿ ಒಂದು ಮಹಾಕ್ರಾಂತಿನೇ ನಡೀತಾ ಹೋಗುತ್ತೆ. 16ನೇ ಲೂಯಿಯ ವಿರುದ್ಧ, ಲೂಯಿ ವಂಶಸ್ಥರ ವಿರುದ್ಧ ಫ್ರಾನ್ಸ್ನಲ್ಲಿ ಒಂದು ದೊಡ್ಡ ಕ್ರಾಂತಿ ಆಗ್ತಾ ಹೋಗುತ್ತೆ. ಆ ಕ್ರಾಂತಿಯ ಪರಿಣಾಮದಿಂದಾಗಿ ಫ್ರಾನ್ಸ್ನ ಸಮಾಜ ಜೊತೆಗೆ ಜಗತ್ತಿನ ಇತರೆ ಸಮಾಜಗಳಾದ್ಯಂತನೂ ಕೂಡ ನಾವು ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ, ಮಾನವತಾವಾದ, ವೈಚಾರಿಕತೆ, ಜಾತ್ಯತೀಯತೆ ಈ ಪರಿಕಲ್ಪನೆಗಳು ಅಲ್ಲಿಂದ ಉಗಮಗೊಳ್ತಾ ಹೋಗ್ತವೆ. ಯಾವಾಗ ಸಮಾಜದಲ್ಲಿ ಸಾಮಾಜಿಕ ಸಮಾನತೆ ಬಗ್ಗೆ ಮಾತಾಡ್ತಕ್ಕಂಥ ಜನರು ಬಂದ್ರು, ಯಾವಾಗ ಸಮಾಜದಲ್ಲಿ ಸ್ವಾತಂತ್ರ್ಯದ ಬಗ್ಗೆ ಮಾತುಗಳು ಕೇಳ್ತಾ ಹೋದ್ವು, ಯಾವಾಗ ಸಮಾಜದಲ್ಲಿ ವೈಚಾರಿಕತೆ, ಜಾತ್ಯತೀಯತೆ, ವೈಜ್ಞಾನಿಕತೆ ಅನ್ನೋ ಪರಿಕಲ್ಪನೆಗಳನ್ನ, ಮಾನವತಾವಾದ ಅನ್ನೋ ಪರಿಕಲ್ಪನೆಗಳನ್ನ ಕಾಣ್ತಾ ಹೋಗ್ತೀವೋ, ಇವು ಎಲ್ಲೋ ಒಂದು ಕಡೆ ಪರೋಕ್ಷವಾಗಿ ನಮ್ಮ ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣ ಆದವು ಅನ್ನೋದು ನಮ್ಮ ಚಿಂತಕರ ಅಭಿಪ್ರಾಯ. ಒಟ್ಟಾರೆಯಾಗಿ ಫ್ರಾನ್ಸ್ನಲ್ಲಿ ಏನಾದ್ರೂ ಮಹಾಕ್ರಾಂತಿ ಅನ್ನೋದು ಸಂಭವಿಸಿಲ್ಲ ಅಂದಿದ್ರೆ ನಮ್ಮ ಸಮಾಜಶಾಸ್ತ್ರ ಅನ್ನೋದು ಉಗಮ ಆಗೋದಕ್ಕಿಂತ ಸಾಕಷ್ಟು ವರ್ಷಗಳು ಬೇಕಾಗಿದ್ವೇನೋ. ಫ್ರಾನ್ಸ್ನಲ್ಲಿ ನಡೆದಿರ್ತಕ್ಕಂತಹ ಒಂದು ಫ್ರಾನ್ಸಿನ ಮಹಾಕ್ರಾಂತಿಯ ಪರಿಣಾಮದಿಂದಾಗಿ ಸಮಾಜಶಾಸ್ತ್ರ 19ನೇ ಶತಮಾನದ ಮಧ್ಯಭಾಗದ ವೇಳೆಗೆ ತನ್ನದೇ ಆಗಿರ್ತಕ್ಕಂಥ ಒಂದು ಸ್ವತಂತ್ರ ಮತ್ತು ಪ್ರತ್ಯೇಕವಾಗಿರ್ತಕ್ಕಂಥ ಶಾಸ್ತ್ರವಾಗಿ ರೂಪುಗೊಳ್ತು ಅಂದ್ರೆ ತಪ್ಪಾಗಲ್ಲ. ಇನ್ನ 18ನೇ ಶತಮಾನ ಅಥವಾ 1760ರ ಕಾಲಮಾನದಲ್ಲಿ ಇಂಗ್ಲೆಂಡ್ ನಲ್ಲಿ ಸಂಭವಿಸಿರ್ತಕ್ಕಂಥ ಒಂದು ಕೈಗಾರಿಕಾ ಕ್ರಾಂತಿ, ದ ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆಫ್ ಇಂಗ್ಲೆಂಡ್ ಇನ್ 18th century. ದಿಸ್ ಇಸ್ ದ ಮೇಜರ್ ರೀಸನ್ಸ್ ಫಾರ್ ಆರಿಜಿನ್ ಆಫ್ ಸೋಶಾಲಜಿ. ಸಮಾಜಶಾಸ್ತ್ರ ಅನ್ನೋದು ಉಗಮ ಆಗೋದಕ್ಕೆ 1760 ಅಥವಾ 18ನೇ ಶತಮಾನದಲ್ಲಿ ಇಂಗ್ಲೆಂಡ್ ನಲ್ಲಿ ಸಂಭವಿಸಿರ್ತಕ್ಕಂಥ ಒಂದು ಕೈಗಾರಿಕಾ ಕ್ರಾಂತಿ. 18ನೇ ಶತಮಾನದಲ್ಲಿ ಇಂಗ್ಲೆಂಡ್ ನಲ್ಲಿ ಕೈಗಾರಿಕಾ ಕ್ರಾಂತಿ ಅನ್ನೋದಾಗ್ತಾ ಹೋಗುತ್ತೆ. ಏನು ಕೃಷಿ ಪ್ರಾಧಾನ್ಯವಾಗಿರ್ತಕ್ಕಂಥ ಇಂಗ್ಲೆಂಡ್ ಸಮಾಜ ದಿಢೀರ್ನೆ ಕೈಗಾರಿಕೆಗಳ ಕಡೆಗೆ ಹೆಚ್ಚಿನ ಒಲವನ್ನ ಕೊಡ್ತಾ ಹೋಗುತ್ತೆ. ಕೈಗಾರಿಕೆಗಳ ಸಂಖ್ಯೆಯನ್ನು ಹೆಚ್ಚಿಸಿಕೊಳ್ಳುವುದರೊಂದಿಗೆ ಕೈಗಾರಿಕರಣದ ಪ್ರಕ್ರಿಯೆಗೆ ಚಾಲನೆಯನ್ನು ನೀಡ್ತಾ ಹೋಗುತ್ತೆ ಇಂಗ್ಲೆಂಡ್ನ ಸಮಾಜ. ಏನು ಇಷ್ಟು ದಿನಗಳ ಕಾಲ 18ನೇ ಶತಮಾನದವರೆಗೂ ಕೂಡ ಕೃಷಿಯ ಪ್ರಧಾನ ಕಸಬನ್ನಾಗಿ ಮಾಡಿಕೊಂಡಿರ್ತಕ್ಕಂಥ ಇಂಗ್ಲೆಂಡಿನ ಸಮಾಜ 18ನೇ ಶತಮಾನದಲ್ಲಿ ಕೈಗಾರಿಕೆಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡೋದ್ರೊಂದಿಗೆ ಇಡೀ ಸೊಸೈಟಿ ಸ್ವಿಚ್ ಓವರ್ ಆಗ್ತಾ ಹೋಗುತ್ತೆ. ಕೃಷಿ ಕ್ಷೇತ್ರದಿಂದ ಕೈಗಾರಿಕೆಗಳ ಕಡೆಗೆ ಹೆಚ್ಚಿನ ಗಮನವನ್ನು ಹರಿಸ್ತಾ ಹೋಗ್ತಾರೆ. ಗ್ರಾಮೀಣ ಪ್ರದೇಶದ ಕೃಷಿಕ ಸಮುದಾಯ ನಗರ ಪ್ರದೇಶದ ಕೈಗಾರಿಕೆಗಳಲ್ಲಿ ಕೆಲಸ ಮಾಡೋದಕ್ಕೆ ಪ್ರಾರಂಭಿಸ್ತಾ ಹೋಗ್ತಾರೆ. ತತ್ ಪರಿಣಾಮವಾಗಿ ಯಾವಾಗ ಕೈಗಾರಿಕರಣ ಅನ್ನೋದು ಇಂಗ್ಲೆಂಡ್ ನಲ್ಲಿ ಕೈಗಾರಿಕಾ ಕ್ರಾಂತಿ ಅನ್ನೋದು ಸಂಭವಿಸ್ತೋ, ಕೃಷಿ ಪ್ರಾಧಾನ್ಯತೆಯಿಂದ ಕೈಗಾರಿಕಾ ಪ್ರಾಧಾನ್ಯತೆಗೆ, ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಗಳಿಗೆ ವಲಸೆ ಅನ್ನೋದು ಆರಂಭ ಆಗ್ತಾ ಹೋಗುತ್ತೆ. ಆಗ ಅಲ್ಲಿ ತನ್ನದೇ ಆಗಿರ್ತಕ್ಕಂಥ ಸಾಮಾಜಿಕ ಸಮಸ್ಯೆಗಳು ನಾವು ಆವಿರ್ಭಾವಗೊಳ್ತಾ ಹೋಗ್ತವೆ. ಅಂತಹ ಸಮಸ್ಯೆಗಳಿಗೆ ವೈಜ್ಞಾನಿಕ ನೆಲೆಗಟ್ಟಿನ ಆಧಾರದ ಮೇಲೆ ಪರಿಹಾರಗಳನ್ನ ಕಂಡುಕೊಳ್ಬೇಕಾಗಿದೆ. ಆದ್ದರಿಂದ ಸಮಾಜಶಾಸ್ತ್ರ ಒಂದು ಅನಿವಾರ್ಯತೆ ಅನ್ನೋದು ಅಲ್ಲಿ ಬೀರ್ತಾ ಹೋಗುತ್ತೆ. ತತ್ ಪರಿಣಾಮವಾಗಿ ಸಮಾಜಶಾಸ್ತ್ರ ಅನ್ನೋದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಶಾಸ್ತ್ರವಾಗಿ ರೂಪುಗೊಳ್ತಾ ಹೋಯಿತು 18ನೇ ಶತಮಾನದ ನಂತರ. ಅದನ್ನೇ ನಾವು 19ನೇ ಶತಮಾನದ ಮಧ್ಯಭಾಗ ಅಂತ ಹೇಳಿ ಕರಿತಾ ಹೋಗ್ತೀವಿ. ಇಷ್ಟು ಕೂಡ ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾಗಿರ್ತಕ್ಕಂಥ ಅವಳಿ ಕ್ರಾಂತಿಗಳು ಅನ್ನೋದಕ್ಕೆ ಸಮಾಸಂತೆ ಮಾತಾಡ್ತಾ ಹೋಗ್ತೀವಿ. ಇನ್ನು ಎರಡನೇ ಕಾರಣ ಏನಪ್ಪಾ ಅಂದ್ರೆ ಭೌತ ವಿಜ್ಞಾನಿಗಳ ಮತ್ತು ಇತರೆ ಸಮಾಜ ವಿಜ್ಞಾನಿಗಳ ಬೆಳವಣಿಗೆಯಿಂದ ದೊರೆತ ಸ್ಫೂರ್ತಿ. ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣಗಳು ಅನ್ನೋದನ್ನ ನಾವು ಚರ್ಚೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ಮೊದಲನೇ ಕಾರಣ ಏನಪ್ಪಾ ಅಂದ್ರೆ ಅವಳಿ ಕ್ರಾಂತಿಗಳು, ಅರ್ಥಾತ್ ಫ್ರಾನ್ಸಿನ ಮಹಾಕ್ರಾಂತಿ ಮತ್ತು ಇಂಗ್ಲೆಂಡಿನ ಕೈಗಾರಿಕಾ ಕ್ರಾಂತಿ ಹೇಗೆ ಕಾರಣ ಆಯ್ತು ಅನ್ನೋದನ್ನ ತಿಳ್ಕೊಂಡ್ವಿ. ಈಗ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ಕಾರಣ ಸಮಾಜಶಾಸ್ತ್ರ ಉಗಮ ಆಗೋದಕ್ಕೆ ಏನ್ ಸರ್ ಅನ್ನೋದಾದ್ರೆ ಭೌತ ವಿಜ್ಞಾನಿಗಳ ಮತ್ತು ಇತರೆ ಸಮಾಜ ವಿಜ್ಞಾನಗಳ ಬೆಳವಣಿಗೆಯಿಂದ ದೊರೆತ ಸ್ಫೂರ್ತಿ. ಭೌತ ವಿಜ್ಞಾನಗಳು ನಮ್ಮ ಸಮಾಜದಲ್ಲಿ ಅಥವಾ ನಮ್ಮ ಪ್ರಪಂಚದಲ್ಲಿ ಇರ್ತಕ್ಕಂಥ ವಿಜ್ಞಾನಗಳನ್ನ ನಾವು 2 ಪ್ರಕಾರಗಳಾಗಿ ವಿಂಗಡಿಸ್ತಾ ಹೋಗ್ತೇವೆ. ಒಂದು ಸಮಾಜ ವಿಜ್ಞಾನಗಳು, ಎರಡನೇದು ಭೌತ ವಿಜ್ಞಾನಗಳು. ಭೌತ ವಿಜ್ಞಾನಗಳಂದ್ರೆ ರಸಾಯನಶಾಸ್ತ್ರ ಆಗಿರ್ಬೋದು, ಜೀವಶಾಸ್ತ್ರ ಆಗಿರ್ಬೋದು, ಭೌತಶಾಸ್ತ್ರ ಆಗಿರ್ಬೋದು, ಸಸ್ಯಶಾಸ್ತ್ರ ಆಗಿರ್ಬೋದು, ಪ್ರಾಣಿಶಾಸ್ತ್ರ ಆಗಿರ್ಬೋದು, ಇವುಗಳನ್ನ ನಾವು ಭೌತ ವಿಜ್ಞಾನಗಳು, ಫಿಸಿಕಲ್ ಸೈನ್ಸಸ್ ಅಂತ ಕರಿತಾ ಹೋಗ್ತೀವಿ. ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಜಿಯಾಲಜಿ, ಬಾಟ್ನಿ. ರೈಟ್. ನಮ್ಮ ಸಮಾಜಶಾಸ್ತ್ರದ ಉಗಮಕ್ಕೂ ಮತ್ತು ಭೌತ ವಿಜ್ಞಾನಗಳ ಬೆಳವಣಿಗೆಗೆ ಏನ್ ಸಂಬಂಧನಪ್ಪ ಅಂದ್ರೆ ಭೌತ ವಿಜ್ಞಾನಗಳ ಬೆಳವಣಿಗೆ ಮತ್ತು ಇತರೆ ಸಮಾಜ ವಿಜ್ಞಾನಗಳು ಅದರ್ ಸೋಷಿಯಲ್ ಸೈನ್ಸಸ್ ಏನಿದಾವೆ, ರಾಜ್ಯಶಾಸ್ತ್ರ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು, ಅರ್ಥಶಾಸ್ತ್ರ ಆಗಿರ್ಬೋದು, ಇವುಗಳನ್ನ ನಾವು ಸಮಾಜ ವಿಜ್ಞಾನಗಳು ಅಂತ ಹೇಳಿ ಕರಿತಾ ಹೋಗ್ತೀವಿ. ಇವು
ಪ್ರತ್ಯೇಕವಾಗಿರ್ತಕ್ಕಂಥ ಶಾಸ್ತ್ರಗಳಾಗಿ ರೂಪುಗೊಂಡ್ಬಿಟ್ಟು ತಮ್ಮದೇ ಆಗಿರ್ತಕ್ಕಂಥ ಒಂದು ಅಸ್ತಿತ್ವವನ್ನು ಬೆಳೆಸ್ಕೊಳ್ತಾ ಹೋದವು. ತತ್ಪರಿಣಾಮವಾಗಿ ಸಮಾಜಶಾಸ್ತ್ರಜ್ಞರು ಕೂಡ ನಮ್ಮ ಸಾಮಾಜಿಕ ಚಿಂತನೆಯನ್ನ ಯಾಕೆ ಸಮಾಜಶಾಸ್ತ್ರದ ರೂಪವನ್ನು ಕೊಟ್ಟು ಬೆಳೆಸಬಾರದು ಅಂತ ಯೋಚನೆ ಅವರಲ್ಲಿ ಬಂತು. ತತ್ಪರಿಣಾಮವಾಗಿ ನಮ್ಮ ಸಮಾಜಶಾಸ್ತ್ರ ಅನ್ನೋದು 19ನೇ ಶತಮಾನದ ಮಧ್ಯಭಾಗದ ವೇಳೆಗೆ ಆವಿರ್ಭಾವಗೊಂಡು ಉಗಮ ಆಗ್ತದೆ. ಒಟ್ಟಾರೆಯಾಗಿ ಸಮಾಜಶಾಸ್ತ್ರದ ಉಗಮಕ್ಕೆ ಎರಡನೇ ಕಾರಣ ಭೌತ ವಿಜ್ಞಾನಗಳ ಮತ್ತು ಇತರೆ ಸಮಾಜ ವಿಜ್ಞಾನಗಳ ಬೆಳವಣಿಗೆಯಿಂದ ದೊರೆತ ಸ್ಫೂರ್ತಿ. ಇನ್ನು ಮೂರನೇ ಕಾರಣ ಏನಪ್ಪಾ ಅಂದ್ರೆ ವಿಭಿನ್ನ ಸಮಾಜಗಳು ಮತ್ತು ಸಂಸ್ಕೃತಿಗಳ ಅಧ್ಯಯನದ ಸ್ಫೂರ್ತಿ. ವಿಭಿನ್ನ ಸಮಾಜಗಳ ಮತ್ತು ಸಂಸ್ಕೃತಿಯ ಅಧ್ಯಯನದ ಸ್ಫೂರ್ತಿ. ನಮ್ಮ ಸಮಾಜಶಾಸ್ತ್ರಗಳು ವಿಭಿನ್ನ ಸಮಾಜಗಳನ್ನ ವಿಭಿನ್ನ ಸಂಸ್ಕೃತಿಗಳನ್ನ ಅಧ್ಯಯನ ಮಾಡ್ತಾ ಹೋದ್ರು. ಅಲ್ಲಿರ್ತಕ್ಕಂಥ ಹೊಸ ಹೊಸ ವಿಚಾರಗಳನ್ನ ಬೆಳಕಿಗೆ ತರ್ತಾ ಹೋದ್ರು. ಇವೆಲ್ಲದಕ್ಕೂ ಕೂಡ ಒಂದು ಹೊಸ ರೂಪವನ್ನು ಕೊಡಬೇಕು ಅನ್ನೋ ಒಂದು ತುಡಿತ ಅವರಲ್ಲಿ ಸಾಕಷ್ಟು ಹೆಚ್ಚಾಗ್ತಾ ಹೋಯ್ತು. ತತ್ಪರಿಣಾಮವಾಗಿ ಸಮಾಜಶಾಸ್ತ್ರ ಅನ್ನೋದು ಆವಿರ್ಭಾವಗೊಳ್ತು ಅನ್ನೋದಕ್ಕೆ ಸಂಬಂಧಿಸಿದ ಮಾತಾಡ್ತಾ ಹೋಗ್ತೀವಿ. ಇಷ್ಟು ಕೂಡ ಸಮಾಜಶಾಸ್ತ್ರದ ಉಗಮಕ್ಕೆ ಕಾರಣವಾದ ಅಂಶಗಳು ಅನ್ನೋದಕ್ಕೆ ಸಂಬಂಧಿಸಿದೆ. ಇನ್ನು ಅತಿ ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ತುಂಬಾ ಮುಖ್ಯವಾಗಿರ್ತಕ್ಕಂಥದ್ದು ಪರೀಕ್ಷಾ ದೃಷ್ಟಿಯಿಂದ ಏನು ಅನ್ನೋದಂದ್ರೆ ಸಮಾಜಶಾಸ್ತ್ರದ ಸ್ವರೂಪ ಲಕ್ಷಣಗಳು. ದ ನೇಚರ್ ಅಂಡ್ ಫೀಚರ್ಸ್ ಆಫ್ ಸೋಶಿಯಾಲಜಿ. ಸಮಾಜಶಾಸ್ತ್ರದ ಸ್ವರೂಪ ಲಕ್ಷಣಗಳು ಪದೇ ಪದೇ ಪರೀಕ್ಷೆಯಲ್ಲಿ ಕೇಳ್ತಾ ಇರ್ತಾರೆ. ಸಮಾಜಶಾಸ್ತ್ರದ ಲಕ್ಷಣಗಳನ್ನು ವಿವರಿಸಿ, ಸಮಾಜಶಾಸ್ತ್ರದ ಸ್ವರೂಪ ಲಕ್ಷಣಗಳನ್ನು ವಿವರಿಸಿ. 10 ಮಾರ್ಕ್ಸ್ಗೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗಳಲ್ಲಿ ಕಾಣ್ತಕ್ಕಂಥ ಪ್ರಶ್ನೆ ಇದು. ತುಂಬಾ ಪ್ರಮುಖವಾಗಿರ್ತಕ್ಕಂಥದ್ದು ಸಮಾಜಶಾಸ್ತ್ರದ ಸ್ವರೂಪ ಲಕ್ಷಣಗಳು ಯಾವ್ಯಾವು ಅನ್ನೋದಕ್ಕೆ ಸಂಬಂಧಿಸಿದಂತೆ ನೋಡೋದಾದ್ರೆ ಮೊದಲನೇ ನಿಮಗೆ ಕಾಣ್ತಾ ಇದೆ ಸಮಾಜಶಾಸ್ತ್ರ ಒಂದು ಪ್ರತ್ಯೇಕ ಹಾಗೂ ಸ್ವತಂತ್ರವಾದ ಶಾಸ್ತ್ರ. ಹೌದು, ಸಮಾಜಶಾಸ್ತ್ರ ಒಂದು ಸ್ವತಂತ್ರ ಮತ್ತು ಪ್ರತ್ಯೇಕವಾಗಿರುವಂತಹ ಒಂದು ಶಾಸ್ತ್ರ. ಏನ್ ಸರ್ ಹಂಗಾದ್ರೆ ಆಗ್ಲೇ ನಾವು ತಿಳ್ಕೊಂಡಿದೀವಿ 19ನೇ ಶತಮಾನದ ಮಧ್ಯಭಾಗದ ವೇಳೆಗೆ ಸಮಾಜಶಾಸ್ತ್ರ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಶಾಸ್ತ್ರವಾಗಿ ರೂಪುಗೊಳ್ತು ಅಂತ. ಇವತ್ತು ನಮ್ಮ ಸಮಾಜಶಾಸ್ತ್ರವನ್ನ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಶಾಸ್ತ್ರವಾಗಿ, ಸ್ವತಂತ್ರವಾಗಿರ್ತಕ್ಕಂಥ ಒಂದು ಶಾಸ್ತ್ರವಾಗಿ ಅಧ್ಯಯನ ಮಾಡ್ತೀವಿ. ಯಾವುದೇ ಸಾಮಾಜಿಕ ವಿಷಯಗಳಿಗೆ ಸಂಬಂಧಿಸಿದಂತೆ ತಗೊಂಡಾಗ ನಾವು ಅದಕ್ಕೆ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಪುಸ್ತಕ ಇದೆ, ಪ್ರತ್ಯೇಕವಾಗಿರ್ತಕ್ಕಂಥ ಉಪನ್ಯಾಸಕರು ಇರ್ತಾರೆ, ಪ್ರತ್ಯೇಕವಾಗಿರ್ತಕ್ಕಂಥ ಡಿಪಾರ್ಟ್ಮೆಂಟ್ ಆಗಿದೆ ಇವತ್ತು. ಫಾರ್ ಎಕ್ಸಾಂಪಲ್ ನಿಮ್ಗೆ ಗೊತ್ತಿರುವ ಹಾಗೆ ಪ್ರಥಮ PUC ಸಮಾಜಶಾಸ್ತ್ರ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಪುಸ್ತಕ ಇದೆ, ದ್ವಿತೀಯ PUC ಸಮಾಜಶಾಸ್ತ್ರ ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ಪುಸ್ತಕ ಇದೆ. ಸೊ ಒಂದು ಪ್ರತ್ಯೇಕ ಇದನ್ನ ನಾವು ಯಾವುದೋ ಒಂದು ಫಿಸಿಕ್ಸ್ ಅಲ್ಲೋ, ಕೆಮಿಸ್ಟ್ರಿ ಅಲ್ಲೋ, ಅಥವಾ ಹಿಸ್ಟ್ರಿ ಅಲ್ಲೋ, ಅಥವಾ ಎಕನಾಮಿಕ್ಸ್ ಅಲ್ಲೋ, ಅಥವಾ ಪೊಲಿಟಿಕಲ್ ಸೈನ್ಸ್ ಅಲ್ಲೋ ಸ್ಟಡಿ ಮಾಡ್ತಾ ಇಲ್ಲ. 19ನೇ ಶತಮಾನದ ಮಧ್ಯಭಾಗಕ್ಕಿಂತ ಹಿಂದೆ 18ನೇ ಶತಮಾನದಲ್ಲಿ, 12ನೇ ಶತಮಾನದಲ್ಲಿ, 6ನೇ ಶತಮಾನದಲ್ಲಿ ಸಾಮಾಜಿಕ ಚಿಂತನೆಯ ಸ್ವರೂಪದಲ್ಲಿ ಇತಿಹಾಸ, ಧರ್ಮಶಾಸ್ತ್ರ, ತತ್ವಶಾಸ್ತ್ರ, ರಾಮಾಯಣ, ಮಹಾಭಾರತ, ವೇದಗಳು, ಉಪನಿಷತ್ತುಗಳು ಇವುಗಳಲ್ಲೇ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಆದ್ರೆ 19ನೇ ಶತಮಾನದ ಮಧ್ಯಭಾಗದ ನಂತರ ಸಮಾಜಶಾಸ್ತ್ರ ತನ್ನದೇ ಆಗಿರ್ತಕ್ಕಂಥ ಒಂದು ಸ್ವತಂತ್ರವಾಗಿರ್ತಕ್ಕಂಥ ಪ್ರತ್ಯೇಕವಾಗಿರ್ತಕ್ಕಂಥ ಶಾಸ್ತ್ರವಾಗಿ ರೂಪುಗೊಳ್ತು. ಆದ್ರಿಂದ ಸಮಾಜಶಾಸ್ತ್ರದ ಸ್ವರೂಪ ಲಕ್ಷಣಗಳಲ್ಲಿ ಮೊದಲನೇ ಲಕ್ಷಣವೇ ಸಮಾಜಶಾಸ್ತ್ರ ಒಂದು ಪ್ರತ್ಯೇಕ ಹಾಗೂ ಸ್ವತಂತ್ರ ಅಧ್ಯಯನ ಶಾಸ್ತ್ರ. ಇನ್ನು ಎರಡನೇ ಲಕ್ಷಣ, ಇಷ್ಟು ಕೂಡ ಮೊದಲನೇ ಲಕ್ಷಣ ಸ್ವರೂಪ ಲಕ್ಷಣಗಳು. ಇನ್ನು ಎರಡನೇದೇನಪ್ಪ ಅಂದ್ರೆ ಸಮಾಜಶಾಸ್ತ್ರ ಒಂದು ಸಮಾಜ ವಿಜ್ಞಾನವಾಗಿದೆಯೇ ಹೊರತು ಭೌತ ವಿಜ್ಞಾನ ಅಲ್ಲ. ನಾವೀಗಾಗಲೇ ಹೇಳಿದೀವಿ ಸಮಾಜ ವಿಜ್ಞಾನಗಳನ್ನ ನಾವು ಅಧ್ಯಯನಕ್ಕೆ ಅನುಕೂಲವಾಗುವಂತೆ 2 ಪ್ರಕಾರಗಳನ್ನಾಗಿ ಗುರುತಿಸ್ತಾ ಹೋಗ್ತೀವಿ. ಒಂದು ಸಮಾಜ ವಿಜ್ಞಾನಗಳು, ಎರಡನೇದು ಭೌತ ವಿಜ್ಞಾನಗಳು. ಸಮಾಜ ವಿಜ್ಞಾನಗಳಿಂದ ತಕ್ಷಣವೇ ನಮಗೆ ಇತಿಹಾಸ, ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ ಇವು ಬರ್ತಾ ಹೋಗ್ತವೆ, ಸಮಾಜಶಾಸ್ತ್ರ ಬರ್ತಾ ಹೋಗ್ತವೆ. ಭೌತ ವಿಜ್ಞಾನಗಳಿಂದ ತಕ್ಷಣವೇ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ, ಬಾಟ್ನಿ, ಜಿಯಾಲಜಿ ಈ ಕಾನ್ಸೆಪ್ಟ್ ಬರ್ತಾ ಹೋಗ್ತವೆ. ಆದ್ರೆ ನಾವಿಲ್ಲಿ ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಸಮಾಜಶಾಸ್ತ್ರವು ಒಂದು ಸಮಾಜ ವಿಜ್ಞಾನವಾಗಿದೆಯೇ ಹೊರತು ಭೌತ ವಿಜ್ಞಾನ ಅಲ್ಲ. ಸೋಶಿಯಾಲಜಿ ಇಸ್ ಎ ಸೋಷಿಯಲ್ ಸೈನ್ಸ್ ಬಟ್ ನಾಟ್ ಫಿಸಿಕಲ್ ಸೈನ್ಸ್. ಹೌದು, ಸಮಾಜಶಾಸ್ತ್ರ ಸಾಮಾಜಿಕ ವಿಜ್ಞಾನಗಳಲ್ಲಿ ಬರ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಶಾಸ್ತ್ರ. ಇನ್ನು ಮೂರನೇ ಲಕ್ಷಣ, ಸ್ವರೂಪ ಲಕ್ಷಣಗಳಲ್ಲಿ ಮೂರನೇದೇನಪ್ಪ ಅಂದ್ರೆ ಸಮಾಜಶಾಸ್ತ್ರ ಒಂದು ನಿಶ್ಚಯಾತ್ಮಕ ಶಾಸ್ತ್ರವಾಗಿದೆ ವಿನಃ ಗುಣನಿರ್ದೇಶಕ ಶಾಸ್ತ್ರ ಅಲ್ಲ. ಹೌದು, ನಮ್ಮ ಸೋಶಿಯಾಲಜಿ ಅನ್ನೋದು ಒಂದು ನಿಶ್ಚಯಾತ್ಮಕ ಶಾಸ್ತ್ರವಾಗಿದೆ, ಗುಣನಿರ್ದೇಶಕ ಶಾಸ್ತ್ರವಲ್ಲ. ಏನ್ ಸರ್ ನಿಶ್ಚಯಾತ್ಮಕ ಅಂದ್ರೆ ಏನು, ಗುಣನಿರ್ದೇಶಕ ಅಂದ್ರೆ ಏನು ಅನ್ನೋದಕ್ಕೆ ಸಂಬಂಧಿಸಿದಂತೆ ಹೇಳೋದಾದ್ರೆ ಹೇಗಿದೆಯೋ ಹಾಗೆ ಹೇಳ್ತಕ್ಕಂಥದನ್ನ ನಾವು ನಿಶ್ಚಯಾತ್ಮಕ ಅಂತ ಕರಿತಾ ಹೋಗ್ತೀವಿ. ಹೇಗಿರ್ಬೇಕು, ಈಗಿದ್ರೆ ಚೆನ್ನಾಗಿರೋದು, ಆಗಿದ್ರೆ ಚೆನ್ನಾಗಿರೋದು, ಈಗಿರ್ಬೇಕಾಗಿತ್ತು ಅಂತ ಹೇಳೋದನ್ನ ನಾವು ಗುಣನಿರ್ದೇಶಕ ಶಾಸ್ತ್ರ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ನಮ್ಮ ಸಮಾಜಶಾಸ್ತ್ರ ಹೇಗಿದೆಯೋ ಹಾಗೇ ಹೇಳುತ್ತದೆ, ಆದ್ರಿಂದ ಅದನ್ನ ನಾವು ನಿಶ್ಚಯಾತ್ಮಕ ಶಾಸ್ತ್ರ ಅಂತ ಕರಿತೀವಿ ವಿನಃ ಗುಣನಿರ್ದೇಶಕ ಶಾಸ್ತ್ರ ಅಲ್ಲ. ಇಷ್ಟು ಮೂರನೇ ಪಾಯಿಂಟ್ಗೆ ಸಂಬಂಧಿಸಿದೆ. ಇನ್ನು ನಾಲ್ಕನೇ ಲಕ್ಷಣ ಏನಪ್ಪಾ ಅಂದ್ರೆ ಸಮಾಜಶಾಸ್ತ್ರ ಒಂದು ಶುದ್ಧ ಶಾಸ್ತ್ರವೇ ವಿನಃ ಪ್ರಾಯೋಗಿಕ ಶಾಸ್ತ್ರವಲ್ಲ. ಹೌದು, ಸಮಾಜಶಾಸ್ತ್ರದ ಮೂಲ ಉದ್ದೇಶ ಜ್ಞಾನ ಸಂಪಾದನೆ, ಅದರ ಮುಖ್ಯ ಉದ್ದೇಶವೇ ಜ್ಞಾನ ಸಂಪಾದನೆ ಆಗಿದೆ. ಅದೊಂದು ಶುದ್ಧ ವಿಜ್ಞಾನ, ಶುದ್ಧ ಶಾಸ್ತ್ರ,
ಪ್ರಾಯೋಗಿಕ ಶಾಸ್ತ್ರ ಅಲ್ಲ. ನಾವಿವತ್ತು ಪ್ರಾಕ್ಟಿಕಲ್ ಆಗಿ ಒಂದು ಲ್ಯಾಬ್ ತಗೊಂಡು ಲ್ಯಾಬ್ ಅಲ್ಲಿ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ನಾವು ಮಾತಾಡ್ತಾ ಹೋಗೋದಿಲ್ಲ. ಒಂದು ಲ್ಯಾಬೊರೇಟರಿಯಲ್ಲಿ ಸೋಷಿಯಲ್ ರಿಲೇಶನ್ಶಿಪ್ ಬಗ್ಗೆ ನಾವು ಮಾತಾಡ್ತಾ ಹೋಗೋದಿಲ್ಲ. ಇದೇನಿದ್ರು ಕೂಡ ಜ್ಞಾನ ಸಂಪಾದನೆ ಇದರ ಮೂಲ ಉದ್ದೇಶ. ಜ್ಞಾನ ಸಂಪಾದನೆಯ ಮೂಲ ಉದ್ದೇಶವನ್ನು ಒಳಗೊಂಡಿರ್ತಕ್ಕಂಥ ಪ್ರತಿಯೊಂದು ಶಾಸ್ತ್ರವೂ ಕೂಡ ಅದು ಶುದ್ಧ ಶಾಸ್ತ್ರ, ಶುದ್ಧ ವಿಜ್ಞಾನ ಅನಿಸ್ಕೊಳ್ಳುತ್ತೆ. ಪ್ರಾಯೋಗಿಕತೆ ಇಲ್ಲಿ ಇರೋದಿಲ್ಲ. ಲ್ಯಾಬೊರೇಟರಿಗಳಲ್ಲಿ ನಾವು ಸಾಮಾಜಿಕ ಸಮಸ್ಯೆಗಳನ್ನು ಕುರಿತು ಚರ್ಚೆ ಮಾಡೋದಿಲ್ಲ. ಆದ್ರಿಂದ ಸಮಾಜಶಾಸ್ತ್ರವು ಒಂದು ಶುದ್ಧ ಶಾಸ್ತ್ರವೇ ವಿನಃ ಪ್ರಾಯೋಗಿಕ ಶಾಸ್ತ್ರವಲ್ಲ ಅನ್ನೋದನ್ನ ಸಂಬಂಧಿಸಿದಂತೆ ನಾವು ಮಾತಾಡ್ತಾ ಹೋಗ್ತೀವಿ. ನಂತರ ಲಕ್ಷಣ ಏನಿದೆ ನೋಡೋದಾದ್ರೆ, 5ನೇ ಲಕ್ಷಣ, ಸಮಾಜಶಾಸ್ತ್ರ ಅಮೂರ್ತ ಸ್ವರೂಪದ ವಿಜ್ಞಾನವಾಗಿದೆ ಹೊರತು ಮೂರ್ತ ಸ್ವರೂಪದ ವಿಜ್ಞಾನ ಅಲ್ಲ. ಸಮಾಜಶಾಸ್ತ್ರ ಅಮೂರ್ತ ಸ್ವರೂಪದ ವಿಜ್ಞಾನವಾಗಿದೆ, ಮೂರ್ತ ಸ್ವರೂಪದ ವಿಜ್ಞಾನ ಅಲ್ಲ. ಏನ್ ಸರ್ ಮೂರ್ತ ಸ್ವರೂಪ ಅಂದ್ರೇನು, ಅಮೂರ್ತ ಸ್ವರೂಪ ಅಂದ್ರೆ? ಫಾರ್ ಎಕ್ಸಾಂಪಲ್ ಈ ಪೆನ್ ಮೂರ್ತ ಸ್ವರೂಪ, ಇದಕ್ಕೆ ಆಕಾರ ಇದೆ, ಸ್ಪರ್ಶಿಸಲು ಸಾಧ್ಯ, ಗೋಚರಿಸುತ್ತದೆ, ಮೂರ್ತ ಸ್ವರೂಪ. ಅದೇ ರೀತಿ ನಮ್ಮ ಶರ್ಟ್, ನಮ್ಮ ಮುಖ, ನಮ್ಮ ಬಾಡಿ, ಒಂದು ಕೊಠಡಿ, ಇವೆಲ್ಲರೂ ಕೂಡ ಮೂರ್ತ ಸ್ವರೂಪದ. ಅಮೂರ್ತ ಅಂದ್ರೆ ಗೋಚರಿಸುವುದಿಲ್ಲ, ಜೊತೆಗೆ ಸ್ಪರ್ಶಿಸಲು ಸಾಧ್ಯ ಇಲ್ಲ, ಊಹೆಗೆ ಎಟಕ್ತಕ್ಕಂಥದ್ದು, ಕಲ್ಪನೆ ಮಾಡ್ಕೊಳ್ತಕ್ಕಂಥದ್ದು. ಅದೇ ರೀತಿ ಸಮಾಜಶಾಸ್ತ್ರ ಅಮೂರ್ತ ಸ್ವರೂಪದ ವಿಜ್ಞಾನವಾಗಿದೆ ಹೊರತು ಮೂರ್ತ ಸ್ವರೂಪದ ವಿಜ್ಞಾನ ಅಲ್ಲ. ನಿಮ್ಗೆ ಇಲ್ಲಿ ಉದಾಹರಣೆ ಕೊಟ್ಟು ಹೇಳೋದಾದ್ರೆ, ವಿವಾಹ ಅಂತ ಬಂದಾಗ ನಾವು ವಿವಾಹದ ಬಗ್ಗೆ ಮಾತಾಡ್ತಾ ಇರ್ತೀವಿ, ಅದು ನಿಮ್ಮ ಮನಸ್ಸಿನಲ್ಲಿ ಊಹೆ ಆಧಾರದ ಮೇಲೆ ಕಾನ್ಸೆಪ್ಟ್ ಬಿಲ್ಡ್ ಆಗ್ತಾ ಹೋಗ್ತಾ ಇರುತ್ತೆ. ವಿವಾಹ ಅನ್ನೋದ್ರ ಬಗ್ಗೆ ಪಾಠ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಒಂದು ಗಂಡು ಹೆಣ್ಣನ್ನ ಇಲ್ಲಿ ಕೂರಿಸ್ಬಿಟ್ಟು ಅವರಿಬ್ಬರು ವಿವಾಹ ಮಾಡಿ ನಮಗೆ ನಾವು ನಿಮ್ಗೆ ಪಾಠ ಮಾಡೋದಿಲ್ಲ. ಯಾಕಪ್ಪ ಅಂದ್ರೆ ಸಮಾಜಶಾಸ್ತ್ರ ಅನ್ನೋದು ಒಂದು ಅಮೂರ್ತ ಸ್ವರೂಪದ್ದು, ಅದು ಊಹೆಗೆ ಸಿಗ್ತಕ್ಕಂಥದ್ದು, ಅದು ಮೂರ್ತ ಸ್ವರೂಪದ ವಿಜ್ಞಾನ ಅಲ್ಲ ಅನ್ನೋದನ್ನ ನಾವಿಲ್ಲಿ ಅರ್ಥ ಮಾಡ್ಕೊಳ್ತಾ ಹೋದ್ವಿ. ಇನ್ನು 6ನೇ ಲಕ್ಷಣ, ಸಮಾಜಶಾಸ್ತ್ರವು ಸಾಮಾನ್ಯೀಕರಣ ಮಾಡುವ ವಿಜ್ಞಾನವಾಗಿದೆಯೇ ಹೊರತು ವೈಯಕ್ತೀಕರಣ ಮಾಡುವ ವಿಜ್ಞಾನವಲ್ಲ. ಸಾಮಾನ್ಯೀಕರಣ, ಜನರಲೈಸ್ಡ್ ಇದು. ಪ್ರತಿಯೊಂದನ್ನು ಅಧ್ಯಯನ ಮಾಡೋದಿಲ್ಲ ನಾವು, ಆಯ್ದ ಘಟಕಗಳನ್ನ ಮಾತ್ರ ಅಧ್ಯಯನ ಮಾಡ್ತಾ ಹೋಗ್ತೀವಿ. ಪ್ರತಿಯೊಂದನ್ನು ಕೂಡ ಇಲ್ಲಿ ನಾವು ಸ್ಟಡಿ ಮಾಡಿ ನಾವು ರಿಪೋರ್ಟ್ ಕೊಡೋದಿಲ್ಲ. ಯಾವುದೋ ಒಂದು ಸೆಲೆಕ್ಟಿವ್ ಕಾನ್ಸೆಪ್ಟ್ಗಳನ್ನ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡ್ಕೊಂಡು ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಆದ್ರಿಂದ ಸಮಾಜಶಾಸ್ತ್ರವು ಸಾಮಾನ್ಯೀಕರಣ ಮಾಡುವ ವಿಜ್ಞಾನವಾಗಿದೆ ಹೊರತು ವೈಯಕ್ತೀಕರಣ ಮಾಡುವ ವಿಜ್ಞಾನ ಅಲ್ಲ ಅನ್ನೋದು 6ನೇ ಲಕ್ಷಣ ಸ್ಪಷ್ಟವಾಗಿ ಹೇಳ್ತಾ ಇದೆ. ಇನ್ನು 7ನೇ ಲಕ್ಷಣ, ಸಮಾಜಶಾಸ್ತ್ರವು ಒಂದು ಸಾಮಾನ್ಯ ವಿಜ್ಞಾನವಾಗಿದೆಯೇ ಹೊರತು ವಿಶೇಷ ವಿಜ್ಞಾನ ಅಲ್ಲ. ಒಂದು ಸಾಮಾನ್ಯ ವಿಜ್ಞಾನ ಇದು, ವಿಶೇಷವಾಗಿರ್ತಕ್ಕಂಥ ಒಂದು ಸ್ಪೆಷಲ್ ಸೈನ್ಸ್ ಏನಲ್ಲ ಇದು, ಒಂದು ಜನರಲ್ ಸಾಮಾನ್ಯವಾಗಿರ್ತಕ್ಕಂಥ ಒಂದು ಶಾಸ್ತ್ರ, ವಿಜ್ಞಾನ, ಒಂದು ವಿಶೇಷವಾಗಿರ್ತಕ್ಕಂಥ ವಿಜ್ಞಾನ ಅಲ್ಲ. ಫಾರ್ ಎಕ್ಸಾಂಪಲ್ ಸಮಾಜದಲ್ಲಿ ಸಮಾಜಶಾಸ್ತ್ರವು ಸಾಮಾಜಿಕ, ರಾಜಕೀಯ, ಆರ್ಥಿಕ, ಧಾರ್ಮಿಕ ವಿಷಯಗಳನ್ನು ಅಧ್ಯಯನ ಮಾಡುತ್ತೆ. ಅದೇ ಅರ್ಥಶಾಸ್ತ್ರ ಬರೀ ಆರ್ಥಿಕ ವಿಷಯಗಳನ್ನು ಮಾತ್ರ ಅಧ್ಯಯನ ಮಾಡ್ತಾ ಹೋಗುತ್ತೆ. ರಾಜ್ಯಶಾಸ್ತ್ರ ಬರೀ ರಾಜಕೀಯ ವಿಷಯಗಳನ್ನು ಮಾತ್ರ ಅಧ್ಯಯನ ಮಾಡ್ತಾ ಹೋಗುತ್ತೆ. ಆದ್ರೆ ನಮ್ಮ ಸಮಾಜಶಾಸ್ತ್ರ ಸಾಮಾಜಿಕ ವಿಚಾರ, ಸಾಮಾಜಿಕ ವಿದ್ಯಮಾನಗಳನ್ನು, ಅರ್ಥಾತ್ ಸಮಾಜದಲ್ಲಿರ್ತಕ್ಕಂಥ ಆರ್ಥಿಕ, ರಾಜಕೀಯ, ಧಾರ್ಮಿಕ ಎಲ್ಲ ವಿಷಯಗಳನ್ನು ಕುರಿತು ಅಧ್ಯಯನ ಮಾಡ್ತಾ ಹೋಗುತ್ತೆ. ಆದ್ರಿಂದ ಸಮಾಜ ಜ್ಞಾನವೇ ಹೊರತು ವಿಶೇಷ ವಿಜ್ಞಾನ ಅಲ್ಲ. ಅರ್ಥಶಾಸ್ತ್ರ ಅಂತ ತಗೊಂಡಾಗ ಅದು ಬರೀ ಆರ್ಥಿಕ ಚಟುವಟಿಕೆಗಳನ್ನು ಕುರಿತು ಅಧ್ಯಯನ ಮಾಡ್ತಾ ಹೋಗುತ್ತೆ, ಆದ್ರಿಂದ ಅದೊಂದು ವಿಶೇಷ ವಿಜ್ಞಾನ. ರಾಜ್ಯಶಾಸ್ತ್ರ ತಗೊಂಡಾಗ ಅದು ರಾಜಕೀಯ ವಿಷಯಗಳನ್ನು ಕುರಿತು ಮಾತ್ರ ವಿಶೇಷವಾಗಿ ಅಧ್ಯಯನ ಮಾಡ್ತಾ ಹೋಗುತ್ತೆ, ಆದ್ರಿಂದ ಅದು ರಾಜ್ಯಶಾಸ್ತ್ರ ಕೂಡ ಒಂದು ವಿಶೇಷವಾಗಿರ್ತಕ್ಕಂಥ ವಿಜ್ಞಾನ. ಆದ್ರೆ ನಮ್ಮ ಸಮಾಜಶಾಸ್ತ್ರ ಒಂದು ಸಾಮಾನ್ಯ ವಿಜ್ಞಾನ. ಸಮಾಜದಲ್ಲಿರುವಂತಹ ಸಾಮಾಜಿಕ ಸಂಗತಿಗಳನ್ನ, ಆರ್ಥಿಕ, ಧಾರ್ಮಿಕ ಎಲ್ಲಾ ವಿಷಯಗಳನ್ನು ಕುರಿತು ಅಧ್ಯಯನ ಮಾಡ್ತಾ ಹೋಗುತ್ತೆ. ಇನ್ನು 8ನೇ ಲಕ್ಷಣ ನೀವು ನೋಡ್ತಾ ಇದ್ದೀರಾ, ಸಮಾಜಶಾಸ್ತ್ರವು ಅನುಭವ ವೇದ್ಯವಾದ ವಿಚಾರ ಪ್ರಧಾನವಾದ ವಿಜ್ಞಾನವಾಗಿದೆ. ಇದೊಂದು ಅನುಭವಾತ್ಮಕವಾಗಿರ್ತಕ್ಕಂಥದ್ದು, ವಿಚಾರ ಪ್ರಧಾನವಾಗಿರ್ತಕ್ಕಂಥ ಶಾಸ್ತ್ರ. ಇಷ್ಟು ಕೂಡ ಸಮಾಜಶಾಸ್ತ್ರದ ಸ್ವರೂಪ ಲಕ್ಷಣಗಳು ಅನ್ನೋದಕ್ಕೆ ಸಂಬಂಧಿಸಿದಂತೆ ಇಷ್ಟು ವಿದ್ಯಾರ್ಥಿಗಳೇ ಸಮಾಜಶಾಸ್ತ್ರದ ಸ್ವರೂಪ ಲಕ್ಷಣಗಳು, ಸಮಾಜಶಾಸ್ತ್ರದ ಉಗಮ ಮತ್ತು ಬೆಳವಣಿಗೆ, ಸಮಾಜಶಾಸ್ತ್ರ ಎಂಬ ಪದ ಹೇಗೆ ಉತ್ಪತ್ತಿ ಆಗ್ತಾ ಹೋಯಿತು ಅನ್ನೋದಕ್ಕೆ ಸಂಬಂಧಿಸಿದಂತೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ. ಸಮಾಜಶಾಸ್ತ್ರದ ಉಪಯೋಗಗಳು ಅಥವಾ ಸಮಾಜಶಾಸ್ತ್ರದ ಮಹತ್ವ ಅಥವಾ ಸಮಾಜಶಾಸ್ತ್ರದ ಅನುಕೂಲಗಳು ಅಥವಾ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ನಾನಾ ಬಗೆಯಲ್ಲಿ ಕರಿತಾ ಹೋಗ್ತೀನಿ. ಹಾಗಾದ್ರೆ ಸಮಾಜಶಾಸ್ತ್ರದ ಉಪಯೋಗಗಳು, ದ ಇಂಪಾರ್ಟೆನ್ಸ್ ಆಫ್ ಸೋಶಾಲಜಿ. ನಾವು ಸಮಾಜಶಾಸ್ತ್ರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ, ಆದ್ರೆ ಸಮಾಜಶಾಸ್ತ್ರ ಅನ್ನೋದು ಎಷ್ಟರ ಮಟ್ಟಿಗೆ ತನ್ನ ಮಹತ್ವವನ್ನು ಬೆಳೆಸ್ಕೊಂಡಿದೆ, ಇವತ್ತಿನ ಸಮಾಜದಲ್ಲಿ ಸಮಾಜಶಾಸ್ತ್ರದ ಉಪಯೋಗ ಏನು, ಸಮಾಜಶಾಸ್ತ್ರದ ಮಹತ್ವ ಏನು, ಸಮಾಜಶಾಸ್ತ್ರದಿಂದ ನಮಗೆ ಏನೆಲ್ಲ ಅನುಕೂಲಗಳಿದಾವೆ, ಸಮಾಜಶಾಸ್ತ್ರವನ್ನ ಅಧ್ಯಯನ ಮಾಡೋದ್ರಿಂದ, ಸಾಮಾಜಿಕ ಜ್ಞಾನದಿಂದ ಇವತ್ತು ಒಂದು ಸಮಾಜಕ್ಕಾಗಲಿ, ಒಂದು ರಾಜಕೀಯ ಪಕ್ಷಕ್ಕಾಗಲಿ, ಒಂದು ಸರ್ಕಾರಗಳಿಗಾಗಿ, ಒಬ್ಬ ಸಾಮಾನ್ಯ ವ್ಯಕ್ತಿಗಾಗಲಿ, ಒಂದು ಸಮುದಾಯಕ್ಕಾಗಲಿ ಏನೆಲ್ಲ ಅನುಕೂಲ ಇದೆ ಅನ್ನೋದನ್ನ ನಾವು ಪಿನ್ ಟು ಪಿನ್ ಪಾಯಿಂಟ್ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಡಿಸ್ಕಸ್ ಮಾಡೋ ಪ್ರಯತ್ನವನ್ನು ಮಾಡ್ತಾ ಹೋಗೋಣ. ವೆರಿ ಫಸ್ಟ್ ನಾವು ಸಮಾಜಶಾಸ್ತ್ರದ ಉಪಯೋಗಗಳು, ದ ಇಂಪಾರ್ಟೆನ್ಸ್ ಆಫ್ ಸೋಶಾಲಜಿ. ಮೊದಲನೇ ಪಾಯಿಂಟ್ ನಿಮಗೆ ಕಾಣ್ತಾ ಇದೆ, ಸಮಾಜಶಾಸ್ತ್ರವನ್ನ ಅಧ್ಯಯನ ಮಾಡೋದ್ರಿಂದ ವ್ಯಕ್ತಿತ್ವ ಬೆಳವಣಿಗೆ ಆಗುತ್ತದೆ. ವ್ಯಕ್ತಿತ್ವ ಬೆಳವಣಿಗೆ ಸಮಾಜಶಾಸ್ತ್ರದ ಅತಿ ಪ್ರಮುಖವಾಗಿರ್ತಕ್ಕಂಥ ಒಂದು ಉಪಯೋಗ, ಪ್ರಮುಖವಾಗಿರ್ತಕ್ಕಂಥ ಪ್ರಾಮುಖ್ಯತೆ.
ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ವ್ಯಕ್ತಿತ್ವ ಅನ್ನೋದು ತುಂಬಾ ಮುಖ್ಯ. ಪರ್ಸನಾಲಿಟಿ ಈಸ್ ಟು ಎ ಮ್ಯಾನ್ ವಾಟ್ ಪರ್ಫ್ಯೂಮ್ ಈಸ್ ಟು ಎ ಫ್ಲವರ್ ಅಂತ ಹೇಳ್ತಾ ಹೋಗ್ತಾರೆ ಇಂಗ್ಲಿಷ್ ನಲ್ಲಿ. ಒಂದು ಹೂವಿಗೆ ಸುಗಂಧ ಅನ್ನೋದು ಎಷ್ಟು ಮುಖ್ಯನೋ ಅದೇ ರೀತಿ ಒಬ್ಬ ವ್ಯಕ್ತಿಗೆ ವ್ಯಕ್ತಿತ್ವ ಅನ್ನೋದು ಅಷ್ಟೇ ಮುಖ್ಯ. ಹೂವಿಗೆ ಸುಗಂಧ ಇಲ್ಲ ಅಂದಾಗ ನಾವು ಯಾವುದೇ ಒಬ್ಬ ವ್ಯಕ್ತಿ ಆ ಹೂವನ್ನು ಅಷ್ಟೊಂದು ಇಷ್ಟಪಡೋದಿಲ್ಲ. ಅದೇ ರೀತಿ ಒಬ್ಬ ವ್ಯಕ್ತಿಗೆ ವ್ಯಕ್ತಿತ್ವ ಅನ್ನೋದು ಇಲ್ಲ ಅಂದಾಗ ಆ ವ್ಯಕ್ತಿಯನ್ನ ಯಾರು ಕೂಡ ಅಷ್ಟರ ಮಟ್ಟಿಗೆ ಲೈಕ್ ಮಾಡೋದಿಲ್ಲ. ಸೊ ದಟ್ ಪರ್ಸನಾಲಿಟಿ ಈಸ್ ಟು ಎ ಮ್ಯಾನ್ ವಾಟ್ ಪರ್ಫ್ಯೂಮ್ ಈಸ್ ಟು ಎ ಫ್ಲವರ್. ಅಂತಹ ಒಂದು ವ್ಯಕ್ತಿತ್ವ ನಮಗೆ ಬರೋದು ಎಲ್ಲಿಂದ? ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡಿದ್ರೆ. ಸಮಾಜಶಾಸ್ತ್ರವನ್ನ ನಾವು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದ್ದೇ ಆದಲ್ಲಿ ಈ ಸಮಾಜದಲ್ಲಿ ನಾವು ಹೇಗೆ ಬದುಕಬೇಕು, ಒಂದು ಜೀವಿಯಾಗಿ ಸಮಾಜದಲ್ಲಿ ಹೇಗೆ ಬದುಕಬೇಕು ಅನ್ನೋ ಒಂದು ಜ್ಞಾನ ನಮಗೆ ಈ ಸಮಾಜಶಾಸ್ತ್ರ ಕೊಡ್ತಾ ಹೋಗುತ್ತೆ. ಸಾಮಾಜಿಕ ಸಂರಚನೆ ಹೇಗಿದೆ ಅನ್ನೋದನ್ನ ತಿಳ್ಕೊಬೇಕಪ್ಪ ಅಂದ್ರೆ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಹೋಗ್ಬೇಕು. ಸಮಾಜದಲ್ಲಿ ಹೇಗೆ ಬೆಳವಣಿಗೆಗಳಾಗ್ತಾ ಹೋಗ್ತವೆ, ಹೇಗೆ ನಾನು ಬದಲಾವಣೆ ಆಗಬೇಕು ಅಂತ ನಮಗೆ ಗೊತ್ತಾಗಬೇಕಪ್ಪ ಅಂದ್ರೆ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಹೋಗ್ಬೇಕು. ಸಮಾಜದಲ್ಲಿರ್ತಕ್ಕಂಥ ಸಾಮಾಜಿಕ ಸಮಸ್ಯೆಗಳನ್ನ ಕುರಿತು ನಾವು ಸಾಮಾಜಿಕ ಸಮಸ್ಯೆಗಳನ್ನ ಕುರಿತು ತಿಳ್ಕೊಬೇಕಪ್ಪ ಅಂದ್ರೆ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಹೋಗ್ಬೇಕು. ಸಮಾಜದಲ್ಲಿರ್ತಕ್ಕಂಥ ಸಾಮಾಜಿಕ ಸಮಸ್ಯೆಗಳನ್ನ ತಿಳ್ಕೊಳ್ಳೋದ್ರೊಂದಿಗೆ ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ನಮಗೆ ತಿಳುವಳಿಕೆ, ಜ್ಞಾನ, ಅರಿವು ಅನ್ನೋದು ಬರ್ಬೇಕಪ್ಪ ಅಂದ್ರೆ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ. ಜೊತೆಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಈ ಸಮಾಜದಲ್ಲಿ ಅವನ ಹಕ್ಕೇನು, ಅವನ ಕರ್ತವ್ಯವೇನು, ಅವನ ಜವಾಬ್ದಾರಿ ಏನು, ಅವನ ಬಾಧ್ಯತೆ ಏನು ಅನ್ನೋದನ್ನ ತಿಳಿಸ್ಕೊಡ್ತಕ್ಕಂಥ ಏಕೈಕ ವಿಷಯ ಸಮಾಜಶಾಸ್ತ್ರ. ಹೀಗೆ ಸಮಾಜಶಾಸ್ತ್ರ ತನ್ನದೇ ಆಗಿರ್ತಕ್ಕಂಥ ಒಂದು ಮಹತ್ವವನ್ನು ಒಳಗೊಂಡಿದೆ. ಒಬ್ಬ ವ್ಯಕ್ತಿಯ ಪರಿಪೂರ್ಣ ವ್ಯಕ್ತಿ ಆಗಬೇಕು, ಒಬ್ಬ ವ್ಯಕ್ತಿಗೆ ವ್ಯಕ್ತಿತ್ವ ಅನ್ನೋದು ಬರಬೇಕಪ್ಪ ಅಂದ್ರೆ ಆತ ಸಾಮಾಜಿಕ ವಿಷಯಗಳನ್ನ, ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿರ್ತಕ್ಕಂಥ ವಿಷಯಗಳನ್ನ ತಿಳ್ಕೊಂಡಾಗ ಮಾತ್ರ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಪರಿಪೂರ್ಣವಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿ ರೂಪುಗೊಳ್ಳೋದಕ್ಕೆ ಸಾಧ್ಯ. ಈ ಒಂದು ದೃಷ್ಟಿಯಿಂದ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ದೃಷ್ಟಿಯಿಂದ, ಒಬ್ಬ ವ್ಯಕ್ತಿಯಲ್ಲಿ ವ್ಯಕ್ತಿತ್ವವನ್ನ ಬೆಳವಣಿಗೆ ಮಾಡುವ ಒಂದು ದೃಷ್ಟಿಯಿಂದ ಸಮಾಜಶಾಸ್ತ್ರ ತನ್ನದೇ ಆಗಿರ್ತಕ್ಕಂಥ ಒಂದು ಮಹತ್ವವನ್ನು ಒಳಗೊಂಡಿದೆ ವಿದ್ಯಾರ್ಥಿಗಳು. ಹೀಗೆ ಸಮಾಜಶಾಸ್ತ್ರದ ಉಪಯೋಗಗಳಲ್ಲಿ ಮೊದಲನೇ ಉಪಯೋಗ ಯಾವುದಪ್ಪ ಅಂದ್ರೆ ವ್ಯಕ್ತಿತ್ವ ಬೆಳವಣಿಗೆ. ಪರ್ಸನಾಲಿಟಿ ಡೆವಲಪ್ಮೆಂಟ್ ಇಸ್ ದ ಮೇಜರ್ ಅಡ್ವಾಂಟೇಜ್ ಆಫ್ ಸೋಶಾಲಜಿ ಸ್ಟಡೀಸ್. ಯಾರೆಲ್ಲ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಹೋಗ್ತಾರೆ ಅವರಿಗೆ ಸಮಾಜದಲ್ಲಿ ಹೇಗೆ ಬದುಕಬೇಕು, ಸಮಾಜದಲ್ಲಿ ಹೇಗೆ ಜೀವನವನ್ನು ಕಟ್ಕೋಬೇಕು, ಸಾಮಾಜಿಕ ಸಮಸ್ಯೆಗಳನ್ನು ಹೇಗೆ ಎದುರಿಸಬೇಕು, ಸಮಾಜದಲ್ಲಿ ನನ್ನ ಹಕ್ಕು ಕರ್ತವ್ಯಗಳು ಏನು, ನನ್ನ ಬಾಧ್ಯತೆಗಳೇನು ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಿಂದ ಸಿಗುತ್ತೆ. ಈ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಸಿಗೋದ್ರಿಂದ ಆ ಒಬ್ಬ ವ್ಯಕ್ತಿಗೆ ವ್ಯಕ್ತಿತ್ವ ಅನ್ನೋದು ಬೆಳವಣಿಗೆ ಆಗಿರುತ್ತೆ ಅನ್ನೋ ಅರ್ಥ. ಇನ್ನು ಎರಡನೇ ಉಪಯೋಗ ಏನಪ್ಪ ಅಂದ್ರೆ ಮನೋಭಾವನೆಗಳ ಬದಲಾವಣೆ. ಸೋಶಾಲಜಿನ ನಾವು ಅಧ್ಯಯನ ಮಾಡೋದ್ರಿಂದ, ಸಮಾಜಶಾಸ್ತ್ರವನ್ನ ಅಧ್ಯಯನ ಮಾಡೋದ್ರಿಂದ ನಮ್ಮ ಮಾನಸಿಕ ಭಾವನೆಗಳು ಚೇಂಜ್ ಆಗ್ತಾ ಹೋಗ್ತವೆ. ಚೇಂಜ್ ಆಫ್ ಆಟಿಟ್ಯೂಡ್ ಆಫ್ ಹ್ಯೂಮನ್, ಇಟ್ ಇಸ್ ಅ ಮೇಜರ್ ಅಡ್ವಾಂಟೇಜ್, ಮೇಜರ್ ಇಂಪಾರ್ಟೆನ್ಸ್ ಆಫ್ ಸೋಶಾಲಜಿ. ಸಮಾಜಶಾಸ್ತ್ರದ ಎರಡನೇ ಮಹತ್ವ ಮನೋಭಾವನೆಗಳ ಬದಲಾವಣೆ. ನಮ್ಮ ಮನೋಭಾವನೆಗಳು, ನಮ್ಮ ಆಟಿಟ್ಯೂಡ್ಸ್ ಚೇಂಜ್ ಆಗ್ತವೆ. ನಮ್ಮ ಸಮಾಜದ ಸಂಪ್ರದಾಯಗಳಿಗೆ ಸಂಬಂಧಿಸಿದಂತಾಗಿರ್ಬೋದು, ನೀತಿ ನಿಯಮಗಳು, ಸಂಸ್ಥೆಗಳು, ಮೌಲ್ಯಗಳು, ಆದರ್ಶಗಳು ಬಗ್ಗೆ ನಮಗೆ ಹೆಚ್ಚು ವೈಚಾರಿಕವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಸಮಾಜಶಾಸ್ತ್ರ. ನಮ್ಮಲ್ಲಿರ್ತಕ್ಕಂಥ ಪೂರ್ವಗ್ರಹ ಪೀಡನೆಗಳನ್ನ ಕಿತ್ತಾಕ್ಬಿಟ್ಟು ವಾಸ್ತವಿಕತೆ ಆಧಾರದ ಮೇಲೆ ನಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥ ಏಕೈಕ ಶಾಸ್ತ್ರ ಯಾವುದಪ್ಪ ಅಂದ್ರೆ ಅದು ಸಮಾಜಶಾಸ್ತ್ರ. ಹೀಗೆ ಒಬ್ಬ ವ್ಯಕ್ತಿ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಿಂದ ಮಾತ್ರ ಅವನ ಒಂದು ಮನೋಭಾವನೆಗಳನ್ನ, ಅವನ ಆಟಿಟ್ಯೂಡ್ ಅನ್ನ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ, ಪರಿವರ್ತನೆ ಮಾಡ್ಕೊಳ್ಳೋದಕ್ಕೆ, ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಅನ್ನೋದನ್ನ ನಮಗೆ ತಿಳಿಸ್ಕೊಡ್ತಕ್ಕಂಥ ಸಬ್ಜೆಕ್ಟ್ ಯಾವುದಪ್ಪ ಅಂದ್ರೆ ದಟ್ ಈಸ್ ಸೋಶಾಲಜಿ. ಇನ್ನು ಮೂರನೇ ಉಪಯೋಗ ಏನು, ಸಮಾಜಶಾಸ್ತ್ರದ ಉಪಯೋಗಗಳನ್ನ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಈಗಾಗಲೇ ನಾವು ವ್ಯಕ್ತಿತ್ವ ಬೆಳವಣಿಗೆಗೆ ಸಮಾಜಶಾಸ್ತ್ರ ತುಂಬಾ ಪ್ರಮುಖವಾಗಿರ್ತಕ್ಕಂಥದ್ದು ಅಂತ ಅಂದ್ವಿ. ಮನೋಭಾವನೆಗಳ ಬದಲಾವಣೆಯಲ್ಲೂ ಕೂಡ ಸಮಾಜಶಾಸ್ತ್ರ ಸಾಕಷ್ಟು ಉಪಯೋಗ ಇದೆ ಸಮಾಜಶಾಸ್ತ್ರದ್ದು ಅನ್ನೋದನ್ನ ತಿಳ್ಕೊಂಡ್ವಿ. ಇನ್ನು ಮೂರನೇ ಉಪಯೋಗ, ಮೂರನೇ ಅಡ್ವಾಂಟೇಜ್, ಮೂರನೇ ಇಂಪಾರ್ಟೆನ್ಸ್ ಸೋಶಾಲಜಿದು, ಸಮಾಜಶಾಸ್ತ್ರದ ಉಪಯೋಗಗಳಲ್ಲಿ ಮೂರನೇ ಉಪಯೋಗ, ಮೂರನೇ ಪ್ರಾಮುಖ್ಯತೆ ಯಾವುದಪ್ಪ ಅಂದ್ರೆ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ. ನಮ್ಮ ಸಮಾಜಶಾಸ್ತ್ರ ಸಮಾಜದಲ್ಲಿರ್ತಕ್ಕಂಥ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ. ಇಟ್ ಇಸ್ ಅ ಸೊಲ್ಯೂಷನ್ ಆಫ್ ಸೋಷಿಯಲ್ ಪ್ರಾಬ್ಲಮ್ಸ್. ಸೋಶಾಲಜಿ ಇಸ್ ಎ ಮೇಜರ್ ಸೊಲ್ಯೂಷನ್ ಸಬ್ಜೆಕ್ಟ್ ಟು ದ ಸೋಷಿಯಲ್ ಪ್ರಾಬ್ಲಮ್ಸ್ ಅಂತ ತಿಳ್ಕೊಬೇಕಾಗುತ್ತೆ. ಹಾಗಾದ್ರೆ ಸಮಾಜದಲ್ಲಿ ಏನೆಲ್ಲ ಸಾಮಾಜಿಕ ಸಮಸ್ಯೆಗಳಿದಾವೆ? ಬಡತನ, ಕಿತ್ತು ತಿಂತ ಇರ್ತಕ್ಕಂಥ ಒಂದು ಬಡತನ ಇದೆ, ನಿರುದ್ಯೋಗ, ಭಯೋತ್ಪಾದನೆ, ಅಪರಾಧ, ಬಾಲಾಪರಾಧ, ಕೋಮುಗಲಭೆಗಳು, ಮದ್ಯಪಾನ, ಭ್ರಷ್ಟಾಚಾರ, ಭಯೋತ್ಪಾದನೆ, ಅಸ್ಪೃಶ್ಯತೆ, ಜಾತ್ಯತೀಯತೆ, ಜೂಜಾಟ, ಯುವಾಶಾಂತಿ, ವೈಶಾವಾಟಿಕೆ, ಸಾಕಷ್ಟು ಭಿಕ್ಷಾಟನೆ, ಜನಸಂಖ್ಯೆ ಸಮಸ್ಯೆ. ನಂಬರ್ ಆಫ್ ಸೋಷಿಯಲ್ ಪ್ರಾಬ್ಲಮ್ಸ್ ವಿ ಹ್ಯಾವ್ ಬೀನ್
look at in Indian society, when we solve the problem, the study of sociology is most important. ಈಗ ಭಾರತೀಯ ಸಮಾಜವನ್ನ ಕಿತ್ತು ತಿಂತಾ ಇರ್ತಕ್ಕಂಥ ಜನಸಂಖ್ಯಾ ಸಮಸ್ಯೆ ಆಗಿರ್ಬೋದು, ಭಿಕ್ಷಾಟನೆ ಆಗಿರ್ಬೋದು, ಬಾಲಾಪರಾಧ, ಅಪರಾಧ, ಭಯೋತ್ಪಾದನೆ, ಭ್ರಷ್ಟಾಚಾರ, ಲಂಚಗೊಳಿತನ, ಯುವ ಅಶಾಂತಿ, ಅಸ್ಪೃಶ್ಯತೆ, ಸಾಮಾಜಿಕ ಅಸಮಾನತೆ, ಜಾತ್ಯತೀಯತೆ, ಮದ್ಯಪಾನ, ಕೋಮುಗಲಭೆಗಳು, ಈ ಎಲ್ಲ ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ನಾವು ತಿಳ್ಕೊಳ್ಳೋದ್ರೊಂದಿಗೆ ಅವರಿಗೆ ಪರಿಹಾರವನ್ನ ಕಂಡುಕೋಬೇಕಪ್ಪ ಅಂದ್ರೆ ನಾವು ಸಮಾಜಶಾಸ್ತ್ರವನ್ನ ಹೆಚ್ಚು ವೈಜ್ಞಾನಿಕವಾಗಿ ಅಧ್ಯಯನ ಮಾಡಿದಾಗ ಮಾತ್ರ ಸಾಧ್ಯ. ಒಬ್ಬ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿ ಮಾತ್ರ ಈ ಒಂದು ಸಮಸ್ಯೆಗಳನ್ನ ಪರಿಣಾಮಕಾರಿಯಾಗಿ ಎದುರಿಸಲು, ಪರಿಣಾಮಕಾರಿಯಾಗಿ ಪರಿಹಾರಗಳನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ ಒಬ್ಬ ಸಮಾಜಶಾಸ್ತ್ರದ ವಿದ್ಯಾರ್ಥಿಗೆ ಮಾತ್ರ. ಈ ಒಂದು ದೃಷ್ಟಿಯಲ್ಲಿ ಸಮಾಜಶಾಸ್ತ್ರ ತನ್ನದೇ ಆಗಿರ್ತಕ್ಕಂಥ ಪ್ರಾಮುಖ್ಯತೆ, ತನ್ನದೇ ಆಗಿರ್ತಕ್ಕಂಥ ಮಹತ್ವ, ತನ್ನದೇ ಆಗಿರ್ತಕ್ಕಂಥ ಉಪಯೋಗವನ್ನು ಒಳಗೊಂಡಿದೆ. ಇವತ್ತು ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ, ಸಮಾಜಶಾಸ್ತ್ರದ ಉಪಯೋಗಗಳಲ್ಲಿ ಮೊದಲನೇ ಉಪಯೋಗ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರ. ಸೋಷಿಯಾಲಜಿ ಇಸ್ ಎ ಸೊಲ್ಯೂಷನ್ ಆಫ್ ಸೋಷಿಯಲ್ ಪ್ರಾಬ್ಲಮ್. ಬಡತನ, ಇವತ್ತು ಬಡತನ ಅಂದ್ರೆ ಬರೀ ಆರ್ಥಿಕ ಬಡತನ ಅಷ್ಟೇ ಅಲ್ಲ. ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಿಂದ ಬಡತನ ಅಂದ್ರೆ ನಮ್ಮ ಮನಸ್ಸಿನಲ್ಲಿ ಬರೀ ಆರ್ಥಿಕ ಬಡತನ ಅನ್ನೋ ಕಾನ್ಸೆಪ್ಟ್ ಇದೆ. ಬಡತನ ಅಂದ್ರೆ ಬರೀ ಆರ್ಥಿಕ ಬಡತನ ಅಲ್ಲ, ಮಾನಸಿಕ ಬಡತನ ಅನ್ನೋದು ಕೂಡ ಒಂದು ಬಡತನ. ಅವನಿಗೆ ತುಂಬಾ ದುಡ್ಡಿರುತ್ತೆ ಆದ್ರೆ ಯೋಚನೆ ತುಂಬಾ ಸಣ್ಣದಾಗಿರುತ್ತೆ, ಅದು ಮಾನಸಿಕ ಬಡತನ. ಶೈಕ್ಷಣಿಕ ಬಡತನ, ಸಾಮಾಜಿಕ ಬಡತನ, ಆರ್ಥಿಕ ಬಡತನ, ರಾಜಕೀಯ ಬಡತನ, ಆರೋಗ್ಯಾತ್ಮಕ ಬಡತನ, ಬಡತನಗಳಲ್ಲಿ ನಾವು ಸಾಕಷ್ಟು ಬ್ರಾಂಚ್ಗಳನ್ನ ಕಾಣ್ತಾ ಹೋಗ್ತೇವೆ. ಈ ಎಲ್ಲಾ ಬಡತನಗಳನ್ನ ಪರಿಣಾಮಕಾರಿಯಾಗಿ ಮೀರಿ ಬರ್ಬೇಕಪ್ಪ ಅಂದ್ರೆ ಸಮಾಜಶಾಸ್ತ್ರದ ಅರಿವು, ತಿಳುವಳಿಕೆ ಒಬ್ಬ ವ್ಯಕ್ತಿಗೆ ಮುಖ್ಯ. ಆ ಅರಿವು, ತಿಳುವಳಿಕೆ ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡೋದ್ರಿಂದ ಮಾತ್ರ ಬರುತ್ತೆ. ಇವತ್ತು ಸಮಾಜದಲ್ಲಿ ನಿರುದ್ಯೋಗ ಇದೆ, ಅದೆಷ್ಟೇ ಯುವ ಪೀಳಿಗೆಗೆ ಇವತ್ತು ಕೆಲಸ ಇಲ್ಲದಂಗಾಗಿದೆ. ಆ ನಿರುದ್ಯೋಗ ಸಮಸ್ಯೆಯನ್ನು ಹೇಗೆ ನಾವು ವೈಜ್ಞಾನಿಕ ನೆಲೆಗಟ್ಟಿನ ಆಧಾರದ ಮೇಲೆ ಬಗೆಹರಿಸಬಹುದು ಅನ್ನೋ ಜ್ಞಾನ ನಮಗೆ ಕೊಡ್ತಕ್ಕಂಥ ಏಕೈಕ ಸಬ್ಜೆಕ್ಟ್ ದಟ್ ಈಸ್ ಸೋಷಿಯಾಲಜಿ. ಅಷ್ಟೊಂದು ಭಯೋತ್ಪಾದನೆ ಇದೆ, ಭಯೋತ್ಪಾದನೆಗೆ ಪರಿಹಾರಗಳೇನೇನು, ಭಯೋತ್ಪಾದನೆ ಹೇಗೆ ಹುಟ್ಕೊಳ್ಳುತ್ತೆ, ಭಯೋತ್ಪಾದನೆಯನ್ನು ನಾವು ಹೇಗೆ ತಡೆಯಬಹುದು, ಎಂತೆಂಥ ವಿಧಾನಗಳಿಂದ ಬೇರೆ ಬೇರೆ ದೇಶಗಳು ತಡೀತಾ ಇದ್ದಾವೆ ಅನ್ನೋದ್ರ ಬಗ್ಗೆನೂ ಕೂಡ ನಮಗೆ ಮಾಹಿತಿ ನೀಡತಕ್ಕಂಥ ಏಕೈಕ ಸಬ್ಜೆಕ್ಟ್ ದಟ್ ಈಸ್ ಸೋಷಿಯಾಲಜಿ. ಸೊ ದಟ್ ವಿ ಹ್ಯಾವ್ ಟು ಸ್ಟಡಿ ದ ಸೋಷಿಯಾಲಜಿ ಫಾರ್ ದ ಸಾಲ್ವ್ ಆಫ್ ಸೋಷಿಯಲ್ ಪ್ರಾಬ್ಲಮ್ಸ್ ಇನ್ ದ ಸೊಸೈಟಿ. ಅದೇ ರೀತಿ ಬಾಲಾಪರಾಧ, ಕೋಮುಗಲಭೆಗಳು, ಮದ್ಯಪಾನ, ಭ್ರಷ್ಟಾಚಾರ, ಭಯೋತ್ಪಾದನೆ, ಭಿಕ್ಷಾಟನೆ, ಯುವ ಶಾಂತಿ, ವೇಶ್ಯಾವಾಟಿಕೆ, ಜನಸಂಖ್ಯಾ ಸಮಸ್ಯೆ, ನಂಬರ್ ಆಫ್ ಸೋಷಿಯಲ್ ಪ್ರಾಬ್ಲಮ್ಸ್ ವಿ ಹ್ಯಾವ್ ಬೀನ್ ಸೀಯಿಂಗ್ ಟುವರ್ಡ್ಸ್ ಇಂಡಿಯನ್ ಸೊಸೈಟಿ ಅಂಡ್ ಆಲ್ಸೋ ವರ್ಲ್ಡ್ ಸೊಸೈಟಿ. The solve the problem, solutions of the problem, only the study of a systematic study of sociology. ಒಟ್ಟಾರೆಗೆ ಒಂದೇ ಲೈನಲ್ಲಿ ಹೇಳ್ಬೇಕಪ್ಪ ಅಂದ್ರೆ ಸಾಮಾಜಿಕ ಸಮಸ್ಯೆಗಳನ್ನ ನಾವು ಪರಿಣಾಮಕಾರಿಯಾಗಿ ಬಗೆಹರಿಸಬೇಕಪ್ಪ ಅಂದ್ರೆ ಸಮಾಜಶಾಸ್ತ್ರದ ಜ್ಞಾನ ಅನ್ನೋದು ಬೇಕು. ಸಾಮಾಜಿಕ ಸಮಸ್ಯೆಗಳನ್ನ ಪರಿಹರಿಸುವುದಕ್ಕೋಸ್ಕರ ನಾವು ಸಮಾಜಶಾಸ್ತ್ರವನ್ನು ಅಧ್ಯಯನ ಮಾಡ್ತಾ ಹೋಗಬೇಕಾಗುತ್ತೆ. ಹೀಗೆ ಸಮಾಜಶಾಸ್ತ್ರ ತಂದೆ ಆಗುತ್ತೆ. ಸಾಮಾಜಿಕ ಸಮಸ್ಯೆಗಳನ್ನು ಬಗೆಹರಿಸೋದ್ರಲ್ಲಿ ತನ್ನ ಪ್ರಾಮುಖ್ಯತೆ, ತನ್ನ ಉಪಯೋಗವನ್ನು ಮೆರಿತಾ ಇದೆ ಅಂದ್ರೆ ತಪ್ಪಾಗಲ್ಲ. ಇನ್ನು 4ನೇ ಪಾಯಿಂಟ್ ನಿಮ್ಗೆ ಕಾಣ್ತಾ ಇದೆ. ಸಮಾಜಶಾಸ್ತ್ರ ಉಪಯೋಗಗಳಲ್ಲಿ 4ನೇ ಉಪಯೋಗ ಏನಪ್ಪಾ ಅಂದ್ರೆ ಸಾಮಾಜಿಕ ಯೋಜನೆ ಮತ್ತು ಸಾಮಾಜಿಕ ನೀತಿ ನಿರೂಪಣೆ, ದುರ್ಬಲ ವರ್ಗಗಳಿಗೆ ಮೀಸಲಾತಿ, ಜನಸಂಖ್ಯಾ ನಿಯಂತ್ರಣ, ಪರಿಸರ ಮಾಲಿನ್ಯ, ಸ್ತ್ರೀಯರ ಅಂತಸ್ತು ಮತ್ತು ಸುಧಾರಣೆ ಕಾಣ್ತಾ ಇದೆ. ಸಾಮಾಜಿಕ ಯೋಜನೆ ಮತ್ತು ಸಾಮಾಜಿಕ ನೀತಿ ನಿರೂಪಣೆಯಲ್ಲಿ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಬಗ್ಗೆ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ 4ನೇ ಪ್ರಾಮುಖ್ಯತೆ, 4ನೇ ಉಪಯೋಗ ಸಮಾಜಶಾಸ್ತ್ರದ ಏನು ಅಂತ ನಾವು ಪ್ರಶ್ನೆ ಮುಂದಿಟ್ಕೊಂಡಾಗ ಸಾಮಾಜಿಕ ಯೋಜನೆ ಮತ್ತು ಸಾಮಾಜಿಕ ನೀತಿಯನ್ನ ನಿರೂಪಣೆ ಮಾಡಬೇಕು. ಯಾರಿಗೆ ಸಂಬಂಧಿಸಿದಂತೆ ದುರ್ಬಲ ವರ್ಗಗಳಿಗೆ ಮೀಸಲಾತಿ ಯಾವ ಪ್ರಮಾಣದಲ್ಲಿ ಕೊಡಬೇಕು, ಯಾರಿಗೆಲ್ಲ ಮೀಸಲಾತಿಯನ್ನು ಕೊಡಬೇಕು ಅನ್ನೋದಕ್ಕೆ ಸಂಬಂಧಿಸಿದಂತೆ ಒಂದು ಯೋಜನೆ ರೂಪಿಸಬೇಕು, ಒಂದು ನೀತಿ ರೂಪಿಸಬೇಕಂದ್ರೂ ಕೂಡ ಸಮಾಜಶಾಸ್ತ್ರದ ಜ್ಞಾನ, ತಿಳುವಳಿಕೆ ಅಗತ್ಯ. ಜನಸಂಖ್ಯೆ ನಿಯಂತ್ರಣ, ಜನಸಂಖ್ಯೆಯನ್ನು ಯಾವ ಪ್ರಮಾಣದಲ್ಲಿ ನಾವು ನಿಯಂತ್ರಿಸ್ತಾ ಹೋಗಬೇಕಾಗುತ್ತೆ, ಜನಸಂಖ್ಯೆ ಹೆಚ್ಚಾಗೋದಕ್ಕೆ ಕಾರಣಗಳು ಏನು ಅನ್ನೋದನ್ನ ತಿಳ್ಕೊಳ್ಬೇಕು. ಅದಕ್ಕೆ ಒಂದು ಯೋಜನೆ ರೂಪಿಸಬೇಕಪ್ಪ ಅಂದ್ರೆ ಸಮಾಜಶಾಸ್ತ್ರದ ತಿಳುವಳಿಕೆ, ಅರಿವು, ಜ್ಞಾನ ಅನ್ನೋದು ತುಂಬಾ ಮುಖ್ಯ. ಪರಿಸರ ಮಾಲಿನ್ಯ, ಇವತ್ತು ಮಾಲಿನ್ಯ ಆಗ್ತಾ ಇದೆ, ಕಲುಷಿತಗೊಳ್ತಾ ಇದೆ, ಪರಿಸರ ಪೊಲ್ಯೂಟೆಡ್ ಆಗ್ತಾ ಇದೆ, ಅದನ್ನ ನಾವು ನಿಯಂತ್ರಿಸಬೇಕು, ಪರಿಸರವನ್ನು ಕಾಪಾಡಬೇಕು ಅಂದಾಗ ಸಮಾಜಶಾಸ್ತ್ರದ ತಿಳುವಳಿಕೆ, ಜ್ಞಾನ, ಅರಿವು ಅನ್ನೋದು ಮುಖ್ಯ. ಸ್ತ್ರೀಯರ ಅಂತಸ್ತು ಸುಧಾರಣೆ, ಇವತ್ತು ಅಧೋಗತಿಯಾಗಿ ಹೋಗ್ತಾ ಇರ್ತಕ್ಕಂಥ ಸ್ತ್ರೀಯರ ಅಂತಸ್ತುಗಳು, ಸ್ತ್ರೀಯರ ಮೇಲಿನ ಅತ್ಯಾಚಾರಗಳು, ದೌರ್ಜನ್ಯಗಳು, ದಬ್ಬಾಳಿಕೆಗಳು ನಡೀತಾ ಇದಾವೆ. ಸ್ತ್ರೀಯರ ಲಿಂಗ ಅಸಮಾನತೆ ಅನ್ನೋದು ಇವತ್ತು ಪ್ರಮುಖವಾಗಿರ್ತಕ್ಕಂಥ ಸಮಸ್ಯೆ ಆಗಿದೆ. ಇವುಗಳಿಗೆ ಸಂಬಂಧಿಸಿದಂತೆ ಒಂದು ಯೋಜನೆಯನ್ನು ರೂಪಿಸಬೇಕು, ಒಂದು ನೀತಿಯನ್ನ ಫಾರ್ಮೇಷನ್ ಮಾಡಬೇಕಪ್ಪ ಅಂದ್ರೆ ನಮ್ಮ ಸರ್ಕಾರಗಳಿಗೆ ಇವತ್ತು ಸಮಾಜಶಾಸ್ತ್ರಜ್ಞರ ನೆರವು ಅತ್ಯಗತ್ಯ ಆಗಿದೆ. ಈ ಒಂದು ದೃಷ್ಟಿಯಿಂದ ಕೂಡ ಒಂದು ದೇಶದಲ್ಲಿ, ಒಂದು ಸಮಾಜದಲ್ಲಿ ಸಮಾಜದ ಯೋಜನೆ, ಸೋಷಿಯಲ್ ಪ್ಲಾನ್ ಮಾಡಬೇಕು, ಸೋಷಿಯಲ್ ಪಾಲಿಸಿ. The importance of sociology, the making social plan and making social policy depends on study of sociology. ಆ ಒಂದು ಉದ್ದೇಶದಿಂದ ನಾವು ಸಮಾಜಶಾಸ್ತ್ರ ಅಧ್ಯಯನ ಮಾಡ್ತಾ ಹೋಗಬೇಕಾಗುತ್ತೆ. ಇನ್ನು 5ನೇ
ಉಪಯೋಗ, 5ನೇ ಮಹತ್ವ, 5ನೇ ಪ್ರಾಮುಖ್ಯತೆಯನ್ನು ಕೂಡ 5ನೇ ಪಾಯಿಂಟ್ ಕಾಣ್ತಾ ಇದೆ. ಹಿಂದುಳಿದ ಹಾಗೂ ದುರ್ಬಲ ವರ್ಗಗಳ ಏಳಿಗೆ. ಇವತ್ತು ಸಮಾಜದಲ್ಲಿ ಎಲ್ಲರೂ ಕೂಡ ಮುಂದುವರೆದಿಲ್ಲ. ಸಮಾಜದ ಮುಖ್ಯವಾಹಿನಿಗೆ ಎಲ್ಲಾ ಸಮುದಾಯಗಳು ಕೂಡ ಇವತ್ತು ಬಂದಿಲ್ಲ. ಸಮಾಜದಿಂದ ಅದೆಷ್ಟೋ ಸಾಕಷ್ಟು ಹಿಂದೆ ಬಿದ್ದಿರ್ತಕ್ಕಂಥ, ಸಾಕಷ್ಟು ಹಿಂದುಳಿದಿರ್ತಕ್ಕಂಥ, ಶತಮಾನಗಳಿಂದಲೂ ಸಾಕಷ್ಟು ಶೋಷಣೆ, ದೌರ್ಜನ್ಯ, ದಬ್ಬಾಳಿಕೆ, ಅನ್ಯಾಯ ಇವುಗಳನ್ನ ಎದುರಿಸ್ತಾ ಇರ್ತಕ್ಕಂಥ ಸಮುದಾಯಗಳು ಕೂಡ ಇವತ್ತು ಕೂಡ ನಮ್ಮ ಭಾರತೀಯ ಸಮಾಜದಲ್ಲಿದ್ದಾವೆ. ಅಂತಹ ಸಮುದಾಯಗಳನ್ನ, ಅಂತಹ ಸಮಾಜಗಳನ್ನ, ಅಂತಹ ಸಮುದಾಯದ ಜನರನ್ನ ಸಮಾಜದ ಮುಖ್ಯವಾಹಿನಿಗೆ ತಂದು ಅವ್ರನ್ನೂ ಕೂಡ ಅಭಿವೃದ್ಧಿಯ ಪಥದತ್ತ ನಾವು ನಡೆಸಬೇಕಪ್ಪ ಅಂದ್ರೆ ಅವರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಯೋಜನೆಗಳನ್ನು ರೂಪಿಸಬೇಕಾಗುತ್ತೆ. ಹಿಂದುಳಿದ ವರ್ಗಗಳ ಹಾಗೂ ದುರ್ಬಲ ವರ್ಗಗಳ ಏಳಿಗೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಮಹಿಳೆಯರು, ಇತರೆ ಹಿಂದುಳಿದ ವರ್ಗಗಳ ಏಳಿಗೆ ಆಗಬೇಕು, ಅವರು ಕೂಡ ಉದ್ಧಾರ ಆಗಬೇಕು ಅಂದ್ರೆ ಸಮಾಜಶಾಸ್ತ್ರದ ಜ್ಞಾನ ಅಲ್ಲಿ ತುಂಬಾ ಅವಶ್ಯಕತೆ. ಸಮಾಜಶಾಸ್ತ್ರ ಮಾತ್ರ ಸಮಾಜದಲ್ಲಿ ಯಾರೆಲ್ಲ ಹಿಂದುಳಿದಿದ್ದಾರೆ, ವಾಸ್ತವಿಕವಾಗಿ ಯಾವ ಯಾವ ಸಮುದಾಯಗಳು ಹಿಂದುಳಿದಿದ್ದಾವೆ, ಅವ್ರಿಗೆ ಯಾವ ಪ್ರಮಾಣದಲ್ಲಿ ನಾವು ಮೀಸಲಾತಿಯನ್ನು ಕೊಡಬೇಕು, ಅವರ ಏಳಿಗೆಗೆ ನಾವು ಏನೆಲ್ಲ ಸ್ಪೆಷಲ್ ಸ್ಕೀಮ್ಗಳನ್ನ ಹಾಕಬೇಕಾಗುತ್ತೆ ಅನ್ನೋ ಜ್ಞಾನ ಕೊಡ್ತಕ್ಕಂಥ ಏಕೈಕ ವಿಷಯ ಸಮಾಜಶಾಸ್ತ್ರ. ಹೀಗೆ ಹಿಂದುಳಿದ ವರ್ಗಗಳ ಮತ್ತು ದುರ್ಬಲ ವರ್ಗಗಳ ಏಳಿಗೆಗಾಗಿ ನಾವೇನಾದ್ರೂ ಮಾಡ್ಬೇಕಪ್ಪ ಅಂದ್ರೆ ಸಮಾಜಶಾಸ್ತ್ರದ ಮೇಲೆ ಅವಲಂಬನೆ ಆಗಬೇಕಾಗಿದೆ. ಸಮಾಜಶಾಸ್ತ್ರದ ತಳಹದಿ ಆಧಾರದ ಮೇಲೆ ಅವರಿಗೆ ಪರಿಹಾರವನ್ನು ಕಂಡುಕೊಳ್ಬೇಕಾಗಿದೆ. ಇಷ್ಟು ಕೂಡ 5ನೇ ಅಂಶಕ್ಕೆ ಸಂಬಂಧಿಸಿದಂತೆ ವಿವರಣೆ. ಇನ್ನು 6ನೇ ವಿಷಯ ಇದೆ, 6ನೇ ಪಾಯಿಂಟ್ ಇದೆ. ಸಮಾಜಶಾಸ್ತ್ರದ ಉಪಯೋಗಗಳು ಅಥವಾ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಅಥವಾ ಸಮಾಜಶಾಸ್ತ್ರದ ಅನುಕೂಲಗಳು ಅನ್ನೋದ್ರ ಬಗ್ಗೆ ಮಾತಾಡೋ ಸಂದರ್ಭದಲ್ಲಿ 6ನೇ ಪ್ರಮುಖವಾಗಿರ್ತಕ್ಕಂಥ ಉಪಯೋಗ ಏನಪ್ಪಾ ಅಂದ್ರೆ ಬೋಧನೆಯ ವಿಷಯವಾಗಿ ಸಮಾಜಶಾಸ್ತ್ರ. ಸೋಷಿಯಾಲಜಿ ಇಸ್ ಎ ಟೀಚಿಂಗ್ ಸಬ್ಜೆಕ್ಟ್. ಇವತ್ತು ನಾವು ಪ್ರೈಮರಿಯಲ್ಲಿ ಕಾಣ್ತಾ ಹೋಗ್ತೀವಿ ಸಮಾಜಶಾಸ್ತ್ರವನ್ನು ಒಂದು ಬೋಧನಾ ವಿಷಯವಾಗಿ, ಹೈಸ್ಕೂಲಲ್ಲಿ ಕಾಣ್ತಾ ಹೋಗ್ತೀವಿ, PU ಅಲ್ಲಿ ಅದಕ್ಕೆ ಹೋಗಿರ್ತಕ್ಕಂಥ ಒಂದು ಸ್ಪೆಷಲ್ ಬ್ರಾಂಚೇ ಇದೆ ಸೋಷಿಯಾಲಜಿ ಅಂತ ಹೇಳ್ಬಿಟ್ಟು, ಡಿಗ್ರಿಯಲ್ಲಿ ಒಂದು ಸ್ಪೆಷಲ್ ಡಿಪಾರ್ಟ್ಮೆಂಟೇ ಇದೆ, ಯೂನಿವರ್ಸಿಟಿಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಇವತ್ತು ಅದಕ್ಕೆ ಆಗಿರ್ತಕ್ಕಂಥ ಒಂದು ಸ್ಪೆಷಲ್ ಡಿಪಾರ್ಟ್ಮೆಂಟ್ ಅಂಡ್ ಸ್ಪೆಷಲ್ ಏಜೆನ್ಸಿನೇ ಇದೆ, ಸೋಷಿಯಾಲಜಿ ಡಿಪಾರ್ಟ್ಮೆಂಟ್ ಅಂತ. ಜೊತೆಗೆ ಇವತ್ತು ಯಾವುದೋ ಒಂದು IAS ಅಥವಾ KS ಎಕ್ಸಾಮ್ ಅಲ್ಲಿ ಮೈನ್ಸ್ ಪೇಪರ್ಗೆ ಸಮಾಜಶಾಸ್ತ್ರ ಅನ್ನೋದು ಒಂದು ಪತ್ರಿಕೆಯಾಗಿ ಇವತ್ತು ರೂಪುಗೊಂಡಿದೆ. ನಾನು ಇವತ್ತು ಸೋಷಿಯಾಲಜಿ ಸಬ್ಜೆಕ್ಟ್ ತಗೊಂಡು IAS ಮಾಡ್ತೀನಪ್ಪ ಅಂದ್ರೆ ಅಲ್ಲೂ ನಿನಗೆ ಅವಕಾಶ ಇದೆ. ಸೋಷಿಯಾಲಜಿ ಸಬ್ಜೆಕ್ಟ್ ನ ಒಂದು ಮೈನ್ ಪೇಪರ್ ಆಗಿ ನಾನು ತಗೊಳ್ತೀನಿ KS ಅಂದ್ರೆ ಅಲ್ಲೂ ಕೂಡ ಒಂದು ವಿಷಯವಾಗಿ, ಬೋಧನಾ ವಿಷಯವಾಗಿ ಮತ್ತು ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಒಂದು ವಿಷಯವಾಗಿ ನಾವು ಸಮಾಜಶಾಸ್ತ್ರ ಕಾಡ್ತಾ ಹೋಗ್ತೀವಿ. ಯಾಕಪ್ಪ ಅಂದ್ರೆ ಅದಕ್ಕೆ ಅಷ್ಟೊಂದು ಮಹತ್ವ ಇದೆ. ಇವತ್ತು ಸಮಾಜಶಾಸ್ತ್ರದ ತಿಳುವಳಿಕೆ, ಸಮಾಜಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಒಂದು ಜ್ಞಾನ ಇವತ್ತು ನಮ್ಮ ಸಮಾಜಕ್ಕೆ ಬೇಕಾಗಿದೆ. ಆದ್ರಿಂದ ಅದನ್ನು ಬೋಧನಾ ವಿಷಯವಾಗಿ ಇವತ್ತು ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಇನ್ನು 7ನೇ ಪಾಯಿಂಟ್ ನೀವು ಕಾಣ್ತಾ ಇದ್ದೀರಾ, ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಮಾಜಶಾಸ್ತ್ರ. ಇವತ್ತು ಒಂದು ದೇಶ ಎಕಾನಮಿಕ್ ಆಗಿ ಡೆವಲಪ್ಮೆಂಟ್ ಆಗಬೇಕು. ಎಕಾನಮಿಕ್ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ ಅಂಡ್ ದ ಡಿಪೆಂಡ್ಸ್ ಆಫ್ ಸೋಷಿಯಲ್ ಆಸ್ಪೆಕ್ಟ್ಸ್. ಇವತ್ತು ಯಾವುದೇ ಒಂದು ದೇಶ ಆರ್ಥಿಕವಾಗಿ ಮುನ್ನಡೆಯನ್ನು ಸಾಧಿಸಬೇಕು, ಯಾವುದೇ ಒಂದು ದೇಶ ಆರ್ಥಿಕವಾಗಿ ಬೆಳವಣಿಗೆ ಆಗಬೇಕಪ್ಪ ಅಂದ್ರೆ ಆ ದೇಶದಲ್ಲಿ, ಆ ಸಮಾಜದಲ್ಲಿ ಇರ್ತಕ್ಕಂಥ ಒಂದು ಸಾಮಾಜಿಕ ಜ್ಞಾನ, ಸಾಮಾಜಿಕ ಅರಿವು ಅನ್ನೋದು ತುಂಬಾ ಅವಶ್ಯಕವಾಗಿದೆ. ಆದ್ದರಿಂದ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಮಾಜಶಾಸ್ತ್ರ ತನ್ನದೇ ಆಗಿರ್ತಕ್ಕಂಥ ಪಾತ್ರವನ್ನು ನಿರ್ವಹಿಸುತ್ತೆ. ಯಾವುದೇ ಒಂದು ದೇಶ ಬರೀ ಆರ್ಥಿಕವಾಗಿ ಅಭಿವೃದ್ಧಿ ಆದ್ರೆ ಸಾಲದು, ಅದು ಸಮಾಜದ ಮೇಲೆ ಯಾವುದೇ ಋಣಾತ್ಮಕವಾಗಿರ್ತಕ್ಕಂಥ ಪರಿಣಾಮಗಳ ಬೀರದೆ ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಆದಾಗ ಮಾತ್ರ ಅದನ್ನು ನಾವು ನಿಜವಾದ ಅಭಿವೃದ್ಧಿ, ಸಸ್ಟೈನಬಲ್ ಡೆವಲಪ್ಮೆಂಟ್, ಸುಸ್ಥಿರ ಅಭಿವೃದ್ಧಿ ಅಂತ ಹೇಳ್ಬಿಟ್ಟು ಕರಿತೀವಿ. ಈಗ ಒಂದು ದೇಶ ಸುಸ್ಥಿರ ಅಭಿವೃದ್ಧಿ, ಸಸ್ಟೈನಬಲ್, ಅವಿಶ್ರಾಂತ ಅಭಿವೃದ್ಧಿ ಆಗ್ಬೇಕಪ್ಪ ಅಂದ್ರೆ ಆ ಒಂದು ದೇಶಕ್ಕೆ ನಮ್ಮ ಸಮಾಜಶಾಸ್ತ್ರಜ್ಞರ ನೆರವು ತುಂಬಾ ಅಗತ್ಯವಾಗಿದೆ. ಸಮಾಜದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಋಣಾತ್ಮಕ ಪರಿಣಾಮಗಳ ಬೀರದೆ ದೇಶವನ್ನ ಯಾವ ರೀತಿ ನಾವು ಅಭಿವೃದ್ಧಿ ಅಂತ ಕೊಂಡೊಯ್ಯಬೇಕು ಅನ್ನೋ ಜ್ಞಾನವನ್ನು ಕೊಡ್ತಕ್ಕಂಥ ಏಕೈಕ ಸಬ್ಜೆಕ್ಟ್ ದಟ್ ಈಸ್ ಸೋಷಿಯಾಲಜಿ. ಆನ್ ದ ಬೇಸಿಸ್ ಆಫ್ ದಿಸ್ ದ ಇಂಪಾರ್ಟೆನ್ಸ್ ಆಫ್ ಸೋಷಿಯಾಲಜಿ ವಿ ಕ್ಯಾನ್ ಸಿ ಆನ್ ದ ಬೇಸಿಸ್ ಆಫ್ ದಿಸ್ ದ ಎಕನಾಮಿಕ್ ಡೆವಲಪ್ಮೆಂಟ್ ಆಫ್ ದ ಕಂಟ್ರಿ ಆನ್ ದ ಬೇಸಿಸ್ ಆಫ್ ಸೋಷಿಯಲ್ ಆಸ್ಪೆಕ್ಟ್ಸ್ ಅನ್ನೋದು. ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ಸಮಾಜಶಾಸ್ತ್ರ ತನ್ನದೇ ಆಗಿರ್ತಕ್ಕಂಥ ಒಂದು ಪಾತ್ರವನ್ನ ನಿರ್ವಹಿಸ್ತೇವೆ. ಇನ್ನು 8ನೇ ಅಂಶ ನೀವು ಕಾಣ್ತಾ ಇದ್ದೀರಾ, ಆಧುನಿಕ ಸನ್ನಿವೇಶಗಳು ಹಾಗೂ ಬೆಳವಣಿಗೆಗಳ ಬಗ್ಗೆ ಒಂದು ನಮಗೆ ಜ್ಞಾನವನ್ನು ಕೊಡ್ತಾ ಹೋಗುತ್ತೆ. ಆಧುನಿಕ ಸನ್ನಿವೇಶಗಳು ಹಾಗೂ ಬೆಳವಣಿಗೆಗಳ ಬಗ್ಗೆ ನಮಗೆ ಜ್ಞಾನ ಬೇಕಪ್ಪ, ತಿಳುವಳಿಕೆ ಬೇಕಪ್ಪ ಅಂದ್ರೆ ಅದು ಸಮಾಜಶಾಸ್ತ್ರದಿಂದ ಮಾತ್ರ ಸಾಧ್ಯ. ಮಾನವ ಒಂದು ಸಾಮಾಜಿಕ ಜೀವಿಯಾಗಿ ಸಮಾಜದ ಬಗೆಗೆ ಒಂದೇ ಆಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ಒಳಗೊಳ್ಬೇಕಾಗುತ್ತೆ. ಸಾಮಾಜಿಕ ರಚನೆ ಬಗ್ಗೆ ತಿಳುವಳಿಕೆಯನ್ನು ಒಳಗೊಂಡಿರ್ಬೇಕಾಗುತ್ತೆ. ಸಮಾಜದಲ್ಲಿ ಆಗ್ತಾ ಇರ್ತಕ್ಕಂಥ ಬದಲಾವಣೆಗಳ ಬಗ್ಗೆ ಆತನಿಗೆ ಜ್ಞಾನ ಇರಬೇಕಾಗುತ್ತೆ. ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಜ್ಞಾನ ಇರಬೇಕಾಗುತ್ತೆ. ಒಟ್ಟಾರೆಯಾಗಿ ಆಧುನಿಕವಾಗಿ ಆಗ್ತಾ ಇರ್ತಕ್ಕಂಥ ಮಾರ್ಪಾಡುಗಳನ್ನ ತಿಳ್ಕೋಬೇಕು. ಜೊತೆಗೆ ಸಮಾಜದ ಮೇಲೆ ಯಾವುದೇ ರೀತಿಯಾಗಿರ್ತಕ್ಕಂಥ ಋಣಾತ್ಮಕವಾಗಿರ್ತಕ್ಕಂಥ ಪರಿಣಾಮಗಳ ಬೀರದ ರೀತಿಯಲ್ಲಿ ಆಧುನಿಕ ಸನ್ನಿವೇಶಗಳನ್ನ, ಆಧುನಿಕ ವಿದ್ಯಮಾನಗಳನ್ನ, ಆಧುನಿಕ ಬೆಳವಣಿಗೆಗಳನ್ನು ಲೀಡ್ ಮಾಡ್ಬೇಕಪ್ಪ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇಲ್ಲಿ ಸಮಾಜದ ಬಗ್ಗೆ ಜ್ಞಾನ ಇರಬೇಕಾಗುತ್ತೆ. ಈ ಎಲ್ಲಾ ದೃಷ್ಟಿಕೋನದ ಹಿನ್ನೆಲೆಯಲ್ಲೂ ಕೂಡ ಸಮಾಜಶಾಸ್ತ್ರ ತನ್ನದೇ ಆಗಿರ್ತಕ್ಕಂಥ ಮಹತ್ವವನ್ನ, ತನ್ನದೇ ಆಗಿರ್ತಕ್ಕಂಥ ಉಪಯೋಗಗಳನ್ನ ಒಳಗೊಂಡಿದೆ. ಇಷ್ಟು ಕೂಡ ಸುಮಾರು 8 ಅಂಶಗಳನ್ನು ನಾವು ಸಮಾಜಶಾಸ್ತ್ರದ ಉಪಯೋಗಗಳು ಅಥವಾ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಅಥವಾ ಸಮಾಜಶಾಸ್ತ್ರದಿಂದ ನಮಗೇನೆಲ್ಲ ಅನುಕೂಲ ಇದೆ ಅನ್ನೋದಕ್ಕೆ ಸಂಬಂಧಿಸಿದಂತೆ ತಿಳ್ಕೊಳ್ತಾ ಹೋದ್ವಿ ವಿದ್ಯಾರ್ಥಿಗಳು.
ಈಗ ಅಷ್ಟೇ ಪ್ರಮುಖವಾಗಿರ್ತಕ್ಕಂಥ ಮತ್ತೊಂದು ಹೆಡ್ಡಿಂಗ್ ಏನಪ್ಪಾ ಅಂದ್ರೆ ಸಮಾಜಶಾಸ್ತ್ರದ ಅಧ್ಯಯನ ವಿಷಯ. ಇಷ್ಟು ಕೂಡ ಸಮಾಜಶಾಸ್ತ್ರದ ಉಪಯೋಗಗಳು ಅಥವಾ ಸಮಾಜಶಾಸ್ತ್ರದ ಅಧ್ಯಯನದ ಮಹತ್ವ ಅಥವಾ ಸಮಾಜಶಾಸ್ತ್ರದ ಪ್ರಾಮುಖ್ಯತೆ ಅನ್ನೋದಕ್ಕೆ ಸಂಬಂಧಿಸಿದರೆ, ಈಗ ನಾವು ತಿಳ್ಕೊಳ್ತಕ್ಕಂಥ ಮತ್ತೊಂದು ಕಾನ್ಸೆಪ್ಟ್ ಏನಪ್ಪಾ ಅಂದ್ರೆ ಸಮಾಜಶಾಸ್ತ್ರದ ಅಧ್ಯಯನ ವಿಷಯಗಳು, ದ ಸಬ್ಜೆಕ್ಟ್ ಮ್ಯಾಟರ್ಸ್ ಆಫ್ ಸೋಶಿಯಾಲಜಿ. ಸಮಾಜಶಾಸ್ತ್ರ ಏನೆಲ್ಲ ಅಧ್ಯಯನ ಮಾಡ್ತಾ ಹೋಗುತ್ತೆ, ಸಮಾಜಶಾಸ್ತ್ರ ಅಧ್ಯಯನ ವಿಷಯಗಳು ಯಾವ್ಯಾವು, ಯಾವ ಯಾವ ವಿಷಯಗಳನ್ನ ಸಮಾಜಶಾಸ್ತ್ರ ಅಧ್ಯಯನ ಮಾಡ್ತಾ ಹೋಗುತ್ತೆ ಅನ್ನೋದನ್ನ ನಾವು ಸಮಾಜಶಾಸ್ತ್ರದ ಅಧ್ಯಯನ ವಿಷಯಗಳು, ದ ಸಬ್ಜೆಕ್ಟ್ ಮ್ಯಾಟರ್ಸ್ ಆಫ್ ಸೋಶಿಯಾಲಜಿ ಅನ್ನೋ ಹೆಡ್ಡಿಂಗ್ ಅಲ್ಲಿ ನಾವು ಚರ್ಚೆ ಮಾಡ್ತಾ ಹೋಗ್ಬೇಕು. ಇದು ಕೂಡ ತುಂಬಾ ಪ್ರಮುಖವಾಗಿರ್ತಕ್ಕಂಥದ್ದು ಪರೀಕ್ಷಾ ದೃಷ್ಟಿಯಿಂದ. ಪದೇ 5 ಮಾರ್ಕ್ಸ್ಗೆ 10 ಮಾರ್ಕ್ಸ್ಗೆ ಕೇಳ್ತಾ ಇರ್ತಾರೆ ಅಥವಾ 2 ಮಾರ್ಕ್ಸ್ಗೆ ಕೇಳ್ತಾ ಇರ್ತಾರೆ ಸಮಾಜಶಾಸ್ತ್ರ ಅಧ್ಯಯನ ವಿಷಯಗಳನ್ನು ಗುರುತಿಸಿ. ಸೊ ಹಾಗಾದ್ರೆ ಸಮಾಜಶಾಸ್ತ್ರದ ಅಧ್ಯಯನ ವಿಷಯಗಳು ಯಾವ್ಯಾವು ಅನ್ನೋದಾದ್ರೆ ನೀವು ನೋಡ್ತಾ ಇದ್ದೀರಾ, ಮಾನವ ಸಮಾಜ ಮತ್ತು ಸಂಸ್ಕೃತಿಯ ಅಧ್ಯಯನ. ಸಮಾಜಶಾಸ್ತ್ರ ಅಧ್ಯಯನ ವಿಷಯಗಳಲ್ಲಿ ಮೊದಲನೇ ವಿಷಯನೇ ಮಾನವ ಸಮಾಜ. ಸಮಾಜಶಾಸ್ತ್ರ ಅಧ್ಯಯನ ಮಾಡೋದೇ ಮಾನವ ಸಮಾಜದ ಬಗ್ಗೆ. ಮಾನವ ಸಮಾಜ ಹೇಗೆಲ್ಲ ಬೆಳವಣಿಗೆ ಆಗ್ತಾ ಬಂತು, ಮಾನವ ಸಮಾಜದ ಮುಂದೆ ಇರ್ತಕ್ಕಂಥ ಸಮಸ್ಯೆಗಳೇನು, ಮಾನವ ಸಮಾಜವನ್ನ ಅಭಿವೃದ್ಧಿಯತ್ತ ಕೊಂಡೊಯ್ಬೇಕಪ್ಪ ಅಂದ್ರೆ ನಾವೇನೆಲ್ಲ ಮಾಡ್ತಾ ಹೋಗಬೇಕಾಗುತ್ತೆ, ಮಾನವ ಸಮಾಜ ಇವತ್ತು ಎದುರಿಸ್ತಾ ಇರ್ತಕ್ಕಂಥ ಸಮಸ್ಯೆಗಳು ಎಂತಾವು, ಅವುಗಳಿಗೆ ಪರಿಹಾರಗಳು ಏನು ಅನ್ನೋದನ್ನ ನಮ್ಗೆ ತಿಳ್ಕೊಬೇಕಪ್ಪ ಅಂದ್ರೆ ಸಮಾಜಶಾಸ್ತ್ರ ತುಂಬಾ ಮುಖ್ಯ. ಸಮಾಜಶಾಸ್ತ್ರ ಅಧ್ಯಯನ ವಿಷಯನೇ ಮಾನವ ಸಮಾಜದ ಬಗ್ಗೆ ಅಧ್ಯಯನ ಮಾಡೋದು. ಅದು ಪ್ರಮುಖವಾಗಿರ್ತಕ್ಕಂಥ ಅಧ್ಯಯನ ವಿಷಯ. ಪ್ರಾಣಿ ಸಮಾಜದ ಬಗ್ಗೆ ನಾವು ಹೆಚ್ಚು ಅಧ್ಯಯನ ಮಾಡ್ತಾ ಹೋಗೋದಿಲ್ಲ. ಯಾಕಪ್ಪ ಅಂದ್ರೆ ನಮ್ಮ ಅಧ್ಯಯನ ವಿಷಯ ವಸ್ತು ಅದಲ್ಲ. ಸಮಾಜಶಾಸ್ತ್ರ ಅಧ್ಯಯನ ವಿಷಯ ವಸ್ತು ಯಾವುದಪ್ಪ ಅಂದ್ರೆ ಮಾನವ ಸಮಾಜ, ಜೊತೆಗೆ ಮಾನವನ ಸಂಸ್ಕೃತಿ, ಮಾನವನ ಆಚರಣೆಗಳು, ಮಾನವನ ರೂಢಿ ಪದ್ಧತಿಗಳು, ಜ್ಞಾನ, ಭಾಷೆ, ಅವನ ಆಹಾರ ಅಭ್ಯಾಸಗಳು, ಅವನ ಉಡುಗೆ ತೊಡುಗೆಗಳು, ಅವನ ಮನೋಭಾವನೆಗಳು, ಇವು ಸಮಾಜಶಾಸ್ತ್ರದ ಅಧ್ಯಯನ ವಿಷಯಗಳು. ಮಾನವ ಸಮಾಜ ಮತ್ತು ಮಾನವ ಸಮಾಜದ ಸಂಸ್ಕೃತಿ ಸಮಾಜಶಾಸ್ತ್ರ ಅಧ್ಯಯನ ವಿಷಯಗಳಾಗಿದ್ದಾವೆ. ಇನ್ನು ಎರಡನೇದು ಮೂಲಭೂತ ಘಟಕಗಳು ಅಧ್ಯಯನ. ಸಮಾಜದಲ್ಲಿರ್ತಕ್ಕಂಥ ಮೂಲಭೂತ ಘಟಕಗಳಾಗಿರ್ತಕ್ಕಂಥ ಸಾಮಾಜಿಕ ಕ್ರಿಯೆಗಳ ಬಗ್ಗೆ, ಸಾಮಾಜಿಕ ಸಂಬಂಧಗಳ ಬಗ್ಗೆ, ಸಮಾಜದಲ್ಲಿರ್ತಕ್ಕಂಥ ವ್ಯಕ್ತಿತ್ವಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತಾ ಹೋಗ್ತೀವಿ. ಆದ್ರಿಂದ ಸಮಾಜಶಾಸ್ತ್ರ ಅಧ್ಯಯನ ವಿಷಯಗಳಲ್ಲಿ ಎರಡನೇ ಅಧ್ಯಯನ ವಿಷಯ ಯಾವುದಪ್ಪ ಅಂದ್ರೆ ಮೂಲಭೂತ ಘಟಕಗಳ ಅಧ್ಯಯನ. ಇನ್ನು ಮೂರನೇದು ಏನಪ್ಪ ಅಂದ್ರೆ ಸಾಮಾಜಿಕ ಸಂಸ್ಥೆಗಳ ಅಧ್ಯಯನ. ಸಮಾಜಶಾಸ್ತ್ರ ಅಧ್ಯಯನ ವಿಷಯಗಳಲ್ಲಿ ಮೂರನೇ ವಿಷಯ ಸಾಮಾಜಿಕ ಸಂಸ್ಥೆಗಳ ಅಧ್ಯಯನ. ಇಟ್ ಇಸ್ ಅ ಸಿಸ್ಟಮೆಟಿಕ್ ಸ್ಟಡಿ ಆಫ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್. ಸೋಶಿಯಾಲಜಿ ಇಸ್ ಎ ಸಿಸ್ಟಮೆಟಿಕ್ ಸ್ಟಡಿ ಆಫ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಹೇಳ್ಬಿಟ್ಟು ಎಮಿಲಿ ಡರ್ಕಿಮ್ ಅವರು ವ್ಯಾಖ್ಯಾನ ಕೊಟ್ಟಿದ್ರು. ಸಮಾಜಶಾಸ್ತ್ರ ಅಧ್ಯಯನ ವಿಷಯ ಸಾಮಾಜಿಕ ಸಂಸ್ಥೆಗಳ ಅಧ್ಯಯನ. ಸಾಮಾಜಿಕ ಸಂಸ್ಥೆಗಳಂದ್ರೆ ಯಾವ್ಯಾವು? ಕುಟುಂಬ, ವಿವಾಹ, ಧರ್ಮ, ಶಿಕ್ಷಣ, ಜಾತಿ, ಬಂಧುತ್ವ, ಇವುಗಳನ್ನ ನಾವು ಸಾಮಾಜಿಕ ಸಂಸ್ಥೆಗಳು, ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಕರಿತಾ ಹೋಗ್ತೀವಿ. ಅದರ ಬಗ್ಗೆ ನಾವು ಒಂದು ಅಧ್ಯಯನ ಇದೆ. 5ನೇ ಅಧ್ಯಾಯ ಸಾಮಾಜಿಕ ಸಂಸ್ಥೆಗಳ ಬಗ್ಗೆ ಒಂದು ಅಧ್ಯಾಯ ಇದೆ. ಅಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ನಾವು ತಿಳ್ಕೊಳ್ತಾ ಹೋಗ್ತೀವಿ. ಸಾಮಾಜಿಕ ಸಂಸ್ಥೆಗಳನ್ನು ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು ಸಮಾಜಶಾಸ್ತ್ರದ ಅಧ್ಯಯನ ವಿಷಯವಾಗಿದೆ. 3ನೇ ಪಾಯಿಂಟಿನ ಕೊನೆಯದಾಗಿ ಸಾಮಾಜಿಕ ಪ್ರಕ್ರಿಯೆಗಳ ಅಧ್ಯಯನ. ಸಮಾಜದ ಪ್ರಕ್ರಿಯೆಗಳ ಕುರಿತು ಅಧ್ಯಯನ ಮಾಡ್ತಕ್ಕಂಥದ್ದು ಸಮಾಜಶಾಸ್ತ್ರದ ಅಧ್ಯಯನ ವಿಷಯವಾಗಿದೆ. ಹಾಗಾದ್ರೆ ಸಾಮಾಜಿಕ ಪ್ರಕ್ರಿಯೆಗಳು ಅಂದ ತಕ್ಷಣವೇ ಸ್ಪರ್ಧೆ, ಸಹಕಾರ, ಸಂಘರ್ಷ, ಹೊಂದಾಣಿಕೆ, ಸ್ವಾಂಗೀಕರಣ, ಇವುಗಳನ್ನು ನಾವು ಸಾಮಾಜಿಕ ಪ್ರಕ್ರಿಯೆಗಳು ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೀವಿ. ಇಂತಹ ಸಾಮಾಜಿಕ ಪ್ರಕ್ರಿಯೆಗಳನ್ನು ಕುರಿತು ವೈಜ್ಞಾನಿಕವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು ಸಮಾಜಶಾಸ್ತ್ರದ ಅಧ್ಯಯನ ವಿಷಯವಾಗಿದೆ. ಈ ಸಾಮಾಜಿಕ ಪ್ರಕ್ರಿಯೆಗಳು ಅನ್ನೋದನ್ನೇ ನಾವೊಂದು ಯೂನಿಟಲ್ಲಿ 3rd ಯೂನಿಟಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗ್ತೀವಿ. ಸಹಕಾರ ಅಂದ್ರೆ ಏನು, ಸಹಕಾರದ ಪ್ರಕಾರಗಳ್ಯಾವು, ಸಹಕಾರದ ಲಕ್ಷಣಗಳ್ಯಾವು, ಸ್ಪರ್ಧೆ, ಸಂಘರ್ಷ, ಹೊಂದಾಣಿಕೆ, ಸ್ವಾಂಗೀಕರಣ, ಇವು ಪ್ರಮುಖವಾಗಿರ್ತಕ್ಕಂಥ ಸಾಮಾಜಿಕ ಪ್ರಕ್ರಿಯೆಗಳು. ಸೋಷಿಯಲ್ ಪ್ರಾಸೆಸ್ 3ನೇ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ ಸಮಾಜಶಾಸ್ತ್ರದ ಅಧ್ಯಯನ ವಿಷಯಗಳು ಎಂದ ತಕ್ಷಣವೇ ನಮಗೆ ಈ 4 ಅಂಶಗಳು ನಮ್ಗೆ ಜ್ಞಾಪಕ ಆಗ್ತಾ ಹೋಗ್ಬೇಕಾಗುತ್ತೆ. ಸಮಾಜಶಾಸ್ತ್ರ ಪ್ರಮುಖವಾಗಿ ಅಧ್ಯಯನ ಮಾಡ್ತಕ್ಕಂಥದ್ದು ಮಾನವನ ಸಮಾಜದ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗುತ್ತೆ, ಸಂಸ್ಕೃತಿಯ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗುತ್ತೆ, ಮೂಲಭೂತ ಘಟಕಗಳ ಬಗ್ಗೆ ಅಧ್ಯಯನ ಮಾಡ್ತಾ ಹೋಗುತ್ತೆ, ಸಾಮಾಜಿಕ ಸಂಸ್ಥೆಗಳನ್ನು ಕುರಿತು ಅಧ್ಯಯನ ಮಾಡ್ತಾ ಹೋಗುತ್ತೆ, ಸಾಮಾಜಿಕ ಪ್ರಕ್ರಿಯೆಗಳನ್ನು ಕುರಿತು ಅಧ್ಯಯನ ಮಾಡ್ತಾ ಹೋಗುತ್ತೆ. ಇಷ್ಟು ವಿದ್ಯಾರ್ಥಿಗಳೇ ಸಮಾಜಶಾಸ್ತ್ರದ ಉಪಯೋಗಗಳೇನು ಅನ್ನೋದಕ್ಕೆ ಸಂಬಂಧಿಸಿದ ಸುಮಾರು 8 ಅಂಶಗಳನ್ನು ನಾವು ಕುರಿತು ಚರ್ಚೆ ಮಾಡಿದ್ವಿ. ಇನ್ನು ಸಮಾಜಶಾಸ್ತ್ರ ಅಧ್ಯಯನ ವಿಷಯಗಳು ಯಾವ್ಯಾವ ಅನ್ನೋದಕ್ಕೆ ಸಂಬಂಧಿಸಿದ ಸುಮಾರು 4 ಅಂಶಗಳನ್ನು ಕುರಿತು ನಾವು ಚರ್ಚೆ ಮಾಡಿದ್ವಿ. ಇಷ್ಟು ಕೂಡ ತಿಳ್ಕೊಂಡ್ರೆ ಪರೀಕ್ಷೆಯಲ್ಲಿ ಯಾವುದೇ ಪ್ರಶ್ನೆ ಬಂದರೂ ಸಹ ಪರಿಣಾಮಕಾರಿಯಾಗಿ ನೀವು ಉತ್ತರಿಸೋದಕ್ಕೆ ಸಾಧ್ಯ ಆಗುತ್ತೆ. ಜೊತೆಗೆ ಉಳಿದಿರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನು ಕೂಡ ನಾವು ನೆಕ್ಸ್ಟ್ ವಿಡಿಯೋಗಳಲ್ಲಿ ಮಾತಾಡ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್. ಬೈ ಬೈ.